ನವ್ಯಸ್ಖಲತ್ವಚನನಂದಿತ ಸರ್ವಲೋಕಃ ಸುವ್ಯಕ್ತಕುಂತಲತತಿಃ ಸುಭಗಾಗ್ರಗಣ್ಯಃ ದಿಗ್ವಸ್ತ್ರದರ್ಶಿತಕಟಿರದಿನನಾಥ ದೀಪ್ತಿಃ ಹೃದ್ಗತ್ಸದಾಸ್ತು ಸಶಿಶುರಹೃದಯಂಗಮೋ ಮೇ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಶಾರದಾ ನೀರದಶ್ಯಾಮ ನಾರದಾರಾಧಿತಾಧರಾತ್ ವೇದೋದರಿ ಶ್ರೀಧರಾಜ್ಞಾ ಧಾರಿಣೀ ಮೇ ಸುವಾಗ್ಧರ. ಯತ್ಪೂರ್ವಂ ತ್ವಮಪೂರ್ವ ಸಿಂಧುಮತರಃ ಸದ್ವಂದ್ಯ ಮಧ್ವಾಚಲಾತ್ ಉದ್ಯಾತಃ ಶತಯೋಜನಂ ಪರಮದಃ ಶಂಸಂತಿ ಸಂತಃ ಕ್ಷಿತೌ. ಚಿತ್ರಂ ಚೈತ್ರಭವಚ್ಚರಿತ್ರಮಧುನಾ ಯದ್ವೇದವಾರ್ಧಿಂ ತರನ್ ನಿತ್ಯಂ ಕೋಟಿಸಹಸ್ರಯೋಜನಮಪಿ ತ್ವಂ ರಾಜವದ್ರಾಜಸೇ. ಸ್ತೋತವ್ಯ ಕರ್ಮಾಣಮಿಲಾತಲೇऽಸ್ಮಿನ್ ಗಾತವ್ಯ ಮಾಹಾತ್ಮ್ಯಸುಪಾತ್ರಭೂತಂ ಲಾತವ್ಯ ರೂಪಂ ಗುರುವಾದಿರಾಜಂ ಧ್ಯಾತವ್ಯ ಮೂರ್ತಿಂ ಪ್ರಣತೋಸ್ಮಿ ಭಕ್ತ್ಯಾ. ಶ್ರೀವ್ಯಾಸಸೇವಾ ನಿರತಾನ್ ದ್ವಾದಶಾಬ್ದಮುಪೋಷಿತಾನ್ ವಿಶ್ವಪ್ರಿಯ ಗುರೋನ್ ವಂದೇ ವರಾಹ ಮುನಿಸೇವಿತಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೇಂದ್ರಂ ವಂದೇಹಂ ವಾದರಾಟ್ ಪ್ರಿಯಂ. ಶ್ರೀ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಿನ್ನೆ ಕುಂಭಕರ್ಣ ರಾವಣನಿಗೆ ಬಾಯಿಗೆ ಬಂದ ಹಾಗೆ ಬೈತಾನೆ, ತಲೆ ಸರಿ ಇದೆ ನಿನಗೇನಾದರೂ, ಹೋಗಿ ಸೀತೆಯನ್ನು ಅಪಹಾರ ಮಾಡ್ಕೊಂಡು ಬಂದಿದೆಯಲ್ಲ, ನಿನ್ನ ಅದೃಷ್ಟ ಏನು ಅಂತೇಳಿ ಹೇಳಿದರೆ ಇವತ್ತಿನ ತನಕ ನೀನು ಇನ್ನೂ ಸಾಯದೇ ಬದುಕಿರುವಂತಹದ್ದೇ ನಿನ್ನ ಅದೃಷ್ಟ. ನಮ್ಮ ಹತ್ರ ಕೇಳಬೇಕಾ ಬೇಡವಾ? ಎಲ್ಲ ಆದ್ರ ಮೇಲೆ ಇವಾಗ ಬಂದು ನಮ್ಮನ್ನು ಕೇಳ್ತಾ ಇದೆಯಲ್ಲ, ಕರ್ಕೊಂಡು ಬರಬೇಕಾದಾಗ ನೀನು ಒಬ್ಬನೇ ಹೋಗಿದ್ದೆ, ಅವಾಗ ಕೇಳಿಲ್ಲ ಅಂತ ಬೈತಾನೆ. ಆಮೇಲೆ ಹೇಳ್ತಾನೆ, ಏನೇ ಆಗಲಿ ನೀನು ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ, ನಾನಿದ್ದೇನೆ. ರಾಮ ಏನು ಲಕ್ಷ್ಮಣ ಏನು ಇಡೀ ಕಪಿಸೈನ್ಯವನ್ನು ನಾನು ಒಬ್ಬನೇ ಮರ್ದಿಸಿಬಿಡ್ತೇನೆ. ನೀನು ರಮಸ್ವಕಾಮಂ ಪಿಬಚಾಗ್ರೆ ವಾರುಣೀಂ. ವಾರುಣಿ ಅಂತೇಳಿ ಹೇಳಿದರೆ ಮದಿರೆ ಹೆಂಡ. ಆರಾಮಾಗಿ ಕುಡ್ಕೊಂಡು ಇರೋ, ರಮಣ ಮಾಡ್ಕೋ, ಮಜಾ ಮಾಡು. ನಾನು ಹೋಗಿ ಅವನು ಬಂದರೆ ನಾನು ಅವನನ್ನು ಎದುರಿಸ್ತೇನೆ ಅಂತ ಇವನು ಹಲಬುತ್ತಾನೆ. ಇಲ್ಲಿ ಮಧ್ಯದಲ್ಲಿ ಮಹಾಪಾರ್ಶ್ವ ಅನ್ನುವಂಥವನೊಬ್ಬ ತಾನು ಭಾಳ ಬುದ್ಧಿವಂತ ಅಂತ ತಾನು ಮಾತಾಡ್ಲಿಕ್ಕೆ ಬರ್ತಾನೆ. ರಾವಣಂ ಕ್ರುದ್ಧಮಾಜ್ಞಾಯ ಮಹಾಪಾರ್ಶ್ವ ಮಹಾಬಲಃ ಮುಹೂರ್ತ ಮನುಸಂಚಿತ್ಯ ಪ್ರಾಂಜಲಿರ್ ವಾಕ್ಯಮಬ್ರವೀತ್. ರಾವಣ ಕೋಪದಿಂದಾಗಿ ನಿಗಿ ಕೆಂಡದ ಥರ ಆಗಿದ್ದಾನೆ. ಅವನನ್ನು ಒಂದು ಸ್ವಲ್ಪ ಸಮಾಧಾನ ಪಡಿಸ್ಬೇಕು, ಅವನಿಗೊಂದೆರಡು ಮಾತು ಬೇರೆ ಆಡಬೇಕು ಅಂತ ಇವನು ಭಾಳ ಬುದ್ಧಿವಂತ, ನಾನು ರಾವಣನಕ್ಕಿಂತಲೂ ನಾನು ಬುದ್ಧಿವಂತ ಅಂತ ಇವನು ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಇವನೇನು ಹೇಳ್ತಾನೆ ಅಂತ ಹೇಳಿದರೆ, ಯಕ್ಕಲ್ವಪಿ ವನಂ ಪ್ರಾಪ್ಯ ಮೃಗವ್ಯಾಲಿ ಸಮಾಕುಲಂ ನ ಪಿಬೇನ್ ಮಧು ಸಂಪ್ರಾಪ್ತಂ ಸನರೋ ಬಾಲಿಶೋ ಭವೇತ್. ಅಲ್ಲಿ ಒಂದು ದೊಡ್ಡ ದಟ್ಟವಾದಂತಹ ಕಾಡಿಗೆ ಹೋಗ್ತಾನೆ ಒಬ್ಬ ಮನುಷ್ಯ. ಅದು ಎಂತಹದ್ದು? ಬೇಕಾದಷ್ಟು ಕ್ರೂರ ಸರ್ಪಗಳು ಕಾದು ಇರುವಂತಹ ಕಾಡು, ಬಂದರೆ ಯಾರನ್ನಾದರೂ ಕಚ್ಚಿ ಸಾಯಿಸುವಂತಹ ಕಾಡು. ಎಲ್ಲ ಕಡೆಯಲ್ಲೂ ಜೇನುಗಳಿದೆ, ಹುಲಿ ಸಿಂಹಗಳೆಲ್ಲ ಇದ್ದಾವೆ. ಇಂತಹ ಕಾಡು ಇದೆ ಅಂತ ಗೊತ್ತಿದ್ದರೂ ಆ ಕಾಡಿಗೆ ಹೋಗ್ತಾನೆ. ಕಷ್ಟಪಟ್ಟು ಅಲ್ಲಿವರೆಗೂ ಹೋಗಿಬಿಟ್ಟು ವಾಪಸ್ ಬಂದರೆ ಅದಕ್ಕೇನಾದರೂ ಅರ್ಥ ಇದೆಯಾ?
ಅಲ್ಲಿ ಹೋಗಿ ಮಧುಪಾನ ಮಾಡಬೇಕು. ಹೋಗಿದ್ದೇನಕ್ಕೆ? ಅಷ್ಟು ಕಷ್ಟಪಟ್ಟು ಹೋಗೋದು, ವಾಪಸ್ ಬಂದ್ಬಿಡೋದು ಅಲ್ವಾ? ಈಗ ಕಾಶಿ ತನಕ ಹೋಗೋದು ಅಥವಾ ಬದರಿ ತನಕ ಹೋಗೋದು, ಅಲ್ಲಿಗೆ ಹೋಗಿ ಗಂಗಾ ಸ್ನಾನ ಮಾಡಲ್ಲ, ಯಾವುದೋ ಬಾತ್ರೂಮಲ್ಲಿ ಸ್ನಾನ ಮಾಡಿದರೆ. ಈಗ ನಮ್ಮಲ್ಲಿ ಸೋದೆಗೆ ಬರ್ತಾರೆ, ಬೇಕಾದಷ್ಟು ಜನ ಕಷ್ಟಪಟ್ಟು ಸೋದೆಗೆ ಬರ್ತಾರೆ, ಚಳಿ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಬಿಸಿನೀರು ಸ್ನಾನ ಮಾಡ್ಕೊಂಡು ಬರ್ತಾರೆ. ಅದೇನು ಪ್ರಯೋಜನ? ಅಲ್ಲಿವರೆಗೂ ಬಂದು ರಾಜರ ಪ್ರಸಾದ ಸ್ವೀಕಾರ ಮಾಡಲ್ಲ ಎಷ್ಟೋ ಜನ. ಅಲ್ಲಿ ಹೋಗಿ ಹೋಟ್ಲಲ್ಲಿ ಕಾಫಿ ಕುಡ್ಕೊಂಡು ಬರ್ತಾರೆ, ತಿಂಡಿ ತಿಂತಾರೆ, ಊಟ ಮಾಡ್ತಾರೆ, ಬೆಳಗಿನ ತನಕ ಇದ್ದು ವಾಪಸ್ ಹೋಗ್ತಾರೆ, ಪ್ರಸಾದ ತಿನ್ನಲ್ಲ. ಇದೇನು ಪ್ರಯೋಜನ? ಅಷ್ಟು ಕಷ್ಟಪಟ್ಟು ಬಂದಿರ್ತೀರಾ ಇಲ್ವಾ? ಹಾಗೆ ಒಬ್ಬ ಮನುಷ್ಯ ಅಷ್ಟು ಕಷ್ಟಪಟ್ಟು ಅದಕ್ಕೆ ಅಂತಹ ಕಾಡಿಗೆ ಹೋದ್ರ ಮೇಲೆ ಅಲ್ಲಿ ಮಧುಪಾನ ಮಾಡಬೇಕು. ಅಲ್ಲಿರುವಂಥ ಜೇನು, ಮಧು, ಬೇರೆದು ಎಲ್ಲದನ್ನು ಕುಡಿಬೇಕು, ಅನುಭವಿಸಬೇಕು. ವಾಪಸ್ ಬಂದರೆ ಅವನಂಥ ದಡ್ಡ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ. ಇವನು ಏನು ಹೇಳ್ತಾ ಇದ್ದಾನೆ? ಇವನು ಬೆಳಗ್ಗೆ ಏನಾದರೂ ಸ್ವಲ್ಪ ಕುಡ್ಕೊಂಡು ಬಂದಿದ್ದಾನೋ, ಏನು ಕಥೆಯೋ, ಏನು ಯಾವುದಕ್ಕೆ ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ರಾವಣನಿಗೆ ಗೊತ್ತಾಗಲ್ಲ. ಅವನು ಹೇಳ್ತಾನೆ, ಬಲಾತ್ ಕುಕ್ಕುಟ ವೃತ್ತೇನ ವರ್ತಸ್ವ ಸುಮಹಾಬಲ ಆಕ್ರಮ್ಯ ಸೀತಾಂ ವೈದೇಹೀಂ ತಥಾ ಭುಂಕ್ಷ್ವ ರಮಸ್ವಚ. ಕುಕ್ಕುಟ ಅಂತೇಳಿ ಹೇಳಿದರೆ ಹುಂಜ ಹೇಗೆ ಬಲಾತ್ಕಾರವನ್ನು ಮಾಡಿ ರಮಣವನ್ನು ಮಾಡುತ್ತೋ ಅದೇ ಥರ ಸೀತೆಯನ್ನು ಕದ್ದುಕೊಂಡು ಬಂದಿದ್ದು. ಇಷ್ಟು ಕಷ್ಟಪಟ್ಟು ಅಲ್ಲಿವರೆಗೂ ಹೋಗಿ ಏನೇನೋ ಕಷ್ಟಪಟ್ಟು ಅವರನ್ನೆಲ್ಲ ಆ ಕಡೆ ಕಳಿಸಿ ಈಗ ಸೀತೆಯನ್ನು ಕದ್ದುಕೊಂಡು ಬಂದಿದ್ದೀಯ. ಅಂತಹ ಅಷ್ಟು ಕಷ್ಟಪಟ್ಟರ ಮೇಲೆ ರಮಣ ಮಾಡಿದ ಸುಮ್ಮನೆ ನೋಡ್ಕೊಂಡು ಕೂತಿದೆಯಲ್ಲ, ನಿನ್ನಂಥ ದಡ್ಡ ಯಾರಾದರೂ ಇದ್ದರೆ ಹೇಳಿ. ದಡ್ಡರಿಗೆ, ಮೂರ್ಖರಿಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಡಬೇಕಂದ್ರೆ ನೀನು ಕೊಡಬೇಕು, ಅಂತಹ ದಡ್ಡ ನೀನು ಅಂತೇಳಿ ಅವನು ಹೇಳ್ತಾನೆ. ಮಹಾಪಾರ್ಶ್ವ ಅನ್ನುವಂಥವನು, ಲಬ್ಧ ಕಾಮಸ್ಯತೆ ಪಶ್ಚಾತ್ ಆಗಮಿಷ್ಯತೆ ಯದ್ಭಯಂ ಪ್ರಾಪ್ತಂ ಅಪ್ರಾಪ್ತ ಕಾಲಂಬ ಸರ್ವಂ ಪ್ರತಿ ಸಹಿಷ್ಯಸಿ. ನೀನು ಬೇಕಾದ್ದೆಲ್ಲ ತಿಂದು ತೇಗಿದ್ರ ಮೇಲೆ ಆಮೇಲೆ ಏನೇ ಭಯ ಬರಲಿ, ಯಾರು ಕೊಲ್ಲಕ್ಕೆ ಬರಲಿ, ನಿನಗೇನು ಎಲ್ಲ ಆಯ್ತಾ ಇಲ್ವ, ನಿನ್ನ ಕೆಲಸ ಬೇಕಾಗಿರುವಂಥದ್ದು ಆಮೇಲೆ ನೋಡ್ಕೊಳ್ಳೋಣ. ಸತ್ರು ಸತ್ತೆ, ಬದುಕಿದ್ರು ಬದುಕಿದೆ. ಈಗಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದು ಆಮೇಲೆ ಸಾಯೋದು, ಉಂಡಂಗೂ ಇಲ್ಲ ಅಂದರೆ ಜಾತಿಗೆಟ್ಟು ಸುಖ ಇಲ್ಲ ಅಂತ. ಅವನು ಕರ್ಕೊಂಡ್ಬಂದು ಜಾತಿಗೆಟ್ಟ ಆಗಿದೆ, ಸುಖ ಇಲ್ಲ ಅವನಿಗೆ, ಏನು ಪ್ರಯೋಜನ? ಇಂತಹ ಬದುಕನ್ನು ಯಾಕೆ ಬದುಕಬೇಕು ಅಂತ ಅವನು ಹೇಳ್ತಾ ಇದ್ದಾನೆ. ಅವನು ರಾವಣ ಹೇಳ್ತಾನೆ, ಅಯ್ಯೋ ದಡ್ಡ, ನನಗೇನು ಇದೆಲ್ಲ ಗೊತ್ತಿಲ್ವಾ? ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲದೆ ಇರೋನು ನಿಮ್ಮಂಥವನಿಗೆ ನಾನು ರಾಜ ಆಗ್ತೀನ? ಅವನು ಹೇಳ್ತಾನೆ, ಏವ ಮುಕ್ತಸ್ತದಾ ರಾಜ ಮಹಾಪಾರ್ಶ್ವೇನ ರಾವಣ ತಸ್ಯ ಸಂಪೂಜಯನ್ ವಾಕ್ಯಂ ಇದಂ ವಚನಮಬ್ರವೀತ್. ರಾವಣ ಹೇಳ್ತಾನೆ, ಮಹಾಪಾರ್ಶ್ವ ನಿಬೋಧತ್ವಂ ರಹಸ್ಯಂ ಕಿಂಚಿದಾತ್ಮನಃ ಚಿರವೃತ್ತಂ ತದಾಖ್ಯಾಸ್ಯೆ ಯದವಾಪ್ತಂ ಮಯಾ ಪುರ. ಒಂದು ಕಥೆ ಇದೆ, ನಾನು ಸೀತೆಯನ್ನು ಕೂರಿಸಿಕೊಂಡು ಕಥೆ ಯಾಕೆ ಕೇಳ್ತಾ ಇದ್ದೇನೆ, ನೀನು ಬರ್ತೀಯಾ ಬರಲ್ಲ, ಬಾ 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 ಅಂತ ಅವಳ ಹತ್ರ ಅಂಗಲಾಚಿ ಬೇಡ್ತಾ ಇದ್ದೇನೆ ಅಂದರೆ ನನಗಷ್ಟು ಬುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ. ಯಾಕೆ ನಾನು ಆ ಥರ ಕೇಳ್ತಾ ಇದ್ದೇನೆ? ಒಂದು ದೊಡ್ಡ ಕಥೆ ಇದೆ, ಇದಕ್ಕೊಂದು ವೃತ್ತಾಂತ ಇದೆ. ಏನು ಅಂತ ಹೇಳಿದರೆ, ಪಿತಾಮಹಸ್ಯ ಭವನಂ ಗಚ್ಚಂತೀಂ ಪುಂಜಿಕ ಸ್ಥಳಾಂ. ಬ್ರಹ್ಮದೇವರ ಮನೆಗೆ ಪುಂಜಿಕ ಸ್ಥಳ ಎನ್ನುವಂತಹವಳು ಒಬ್ಬಳು ಅಪ್ಸರೆ ಹೋಗ್ತಾ ಇರ್ತಾಳೆ. ಬಹಳ ಸುಂದರಿ ಅಪ್ಸರೆ. ಅವಳನ್ನು ನೋಡಿ ಈ ರಾವಣನಿಗೆ ಮೋಹ ಆಗತ್ತೆ. ಆವಾಗ ಇವನು ಹೇಳಿದ ರೀತಿಯಲ್ಲೇನೆ ಅವಳನ್ನು ಎತ್ಕೊಂಡು ಬಂದವಾಗ ಸಿಕ್ಕಾಬಟ್ಟೆ ಬಲಾತ್ಕಾರವನ್ನು ಮಾಡ್ತಾಳೆ, ಹಿಂಡಿ ಹಿಪ್ಪೆ ಮಾಡ್ತಾನೆ. ಆವಾಗ ಅನಂತರದಲ್ಲಿ ಅವಳೇನು ಮಾಡ್ತಾಳೆ ಅಂದರೆ, ಹಾಗೇ ಬ್ರಹ್ಮಸದನಕ್ಕೆ ಬ್ರಹ್ಮದೇವರ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಅವಳನ್ನು ನೋಡಿದರೆ ತಿಕ್ಕಿ ತೀಡಿರುವಂತಹ ಕಮಲದ ದಂಟು ಬಳ್ಳಿ ಹೂವಿನ ಥರ ಆಗೋಗಿದ್ದಾಳೆ ಅವಳು. ಅಷ್ಟು ಪೀಡಿಸಿರ್ತಾನೆ ರಾವಣ. ಅವಳು ಹೋಗಿ ಅಲ್ಲಿ ಬ್ರಹ್ಮದೇವರ ಹತ್ರ ಅಳ್ತಾಳೆ. ಬ್ರಹ್ಮದೇವರು ಏಕದಂ ಶಾಪ. ತಸ್ಯ ತಚ್ಚ ತದಾ ಮನ್ಯೆ ಜ್ಞಾತಮಾಸೀನ್ ಮಹಾತ್ಮನಃ. ನಾನು ಅಂದ್ಕೊಳ್ತೇನೆ ಈ ವಿಚಾರ ಎಲ್ಲ ಅಲ್ಲಿಗೆ ಹೋದ್ರ ಕೂಡಲೇ ಇವಳು ಚಾಡಿ ಚುಚ್ಚಿದ್ದಾಳೆ ಬ್ರಹ್ಮದೇವರ ಹತ್ರ, ಚುಚ್ಚದೆ ಕೂತ್ಕೊಂತಾಳ ಅವಳು. ಅದಕ್ಕೆ ಬ್ರಹ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅತ ಸಂಕುಪಿತೋ ವೇದ ಮಾಮಿದಂ ವಾಕ್ಯಮಬ್ರವೀತ ಅದ್ಯ ಪ್ರಭೃತಿಯ ಮನ್ಯಾಂ ಬಲಾನ್ ನಾರೀನ್ ಗಮಿಷ್ಯಸಿ. ಇವತ್ತಿನಿಂದಾಗಿ ನೀನು ಯಾವುದಾದ್ರೂ ಒಬ್ಬಳು ಹೆಂಗಸನ್ನ ಬಲಾತ್ಕಾರವನ್ನು ಮಾಡಿದರೆ ನಿನ್ನ ತಲೆ
ತದಾ ತೇ ಶತದ ಮೂರ್ಧ ಫಲಿಷ್ಯತಿ ನ ಸಂಶಯ. 110 ಇದ್ದಿದ್ದು 10 × 10 100 ಹೊಳಾಗೈತೆ. ಹಾಗಾಗಿ ನಿನ್ನ ತಲೆ ಉಳಿಬೇಕು ಅಂದರೆ ಇನ್ನು ಮೇಲೆ ಯಾವತ್ತೂ ಕೂಡ ಬಲಾತ್ಕಾರವನ್ನು ಮಾಡಬೇಡ ಅಂತ ಬ್ರಹ್ಮದೇವರು ಹೇಳಿರ್ತಾರೆ. ಇವಂದು ಅದು ಒಂದು ಅದೃಷ್ಟನೇ ನೋಡಿ, ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ. ಅವನಿಗೆ ಹೇಳದೇ ಇದ್ದರೆ, ಬ್ರಹ್ಮದೇವರು ಆ ಥರ ಹೇಳದೇ ಇದ್ದಾಗ ಇವನು ಹೋಗಿ ಸೀತೆಯನ್ನು ಬಲಾತ್ಕಾರ ಮಾಡಿದಿದ್ರೆ ಆವಾಗಲೇ ಇವನು ಸತ್ತು ಹೋಗಿರೋ ವೈಕುಂಠ ಸಮಾರಾಧನೆ ಅಲ್ಲೇ ಆಗೋಗಿರೋದು. ರಾಮ ಬರಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಮತ್ತೆ ಮತ್ತೆ ಅವನಿಗೆ ಅವಕಾಶ ಇದೆ. ಇನ್ನೂ ಆದರೂ ಸೀತೆಯನ್ನು ಕೊಟ್ಟರೆ ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತೇಳಿ ವಿಭೀಷಣ ಪಲ್ಲವಿಯನ್ನು ನುಡಿದಿದ್ನಲ್ಲ, ಅದೇ ಮಾತು, ವಾಪಸ್ ಕೊಡು ವಾಪಸ್ ಕೊಡು. ಇನ್ನಾದ್ರೂ ವಾಪಸ್ ಕೊಟ್ಟಿದ್ದಿದ್ರೆ ಅವನು ಬದುಕ್ತಾ ಇದ್ದ. ಯಾಕೆ ಅಂದರೆ ಆ ಕಡೆ ಇರುವಂಥವನು ರಾಮ, ರಾವಣ ಅಲ್ಲ. ಹಾಗಾಗಿ ಅವನು ಆ ಥರ. ಆದ್ದರಿಂದಾಗಿ ಇತ್ಯಹಂ ತಸ್ಯ ಶಾಪಸ್ಯ ಭೀತ ಪ್ರಸಭಮೇವತಾಂ ನಾರೋಪಯೇ ಬಲಾತ್ ಸೀತಾಂ ವೈದೇಹಿಂ ಶಯನೇ ಸ್ವಖೇ. ಹಾಗಾಗಿ ನಾನು ಇನ್ನು ಮೇಲೆ ಯಾವತ್ತೂ ಕೂಡ ಸೀತೆಯನ್ನ ಬಲಾತ್ಕಾರವನ್ನು ಮಾಡಲ್ಲ. ಅಯ್ಯೋ ದಡ್ಡ, ನಿನ್ನ ಬಲಾತ್ಕಾರ ಮಾಡದೇ ಇದ್ರೆ ನಿನ್ನನ್ನು ಕರೆಸಿ ಯಾರಾದ್ರೂ ದಾರೆ ಎರಿತಾರೇನೋ? ರಾಮ ತಾನೇ ಬರಬೇಕಾಗಿರೋದು. ರಾಮ ಬಂದ್ರೆ ನನ್ನನ್ನ ರಾಮ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಾದಿ ದೇವತೆಗಳನ್ನು ಧಿಕ್ಕರಿಸಿರುವಂಥವನು ನಾನು. ಇಂದ್ರನಿಗಿಂತಲೂ ಮೇಲೆ ರಾಮ ಅಂತ ತಾರತಮ್ಯ ಜ್ಞಾನ ಬೇಕು ಅಂತ ಅದಕ್ಕೆ ಹೇಳೋದು. ತಾರತಮ್ಯಂ ತಥೋಜ್ಞಾತ್ವ ಸರ್ವೋಚ್ಚತ್ವಂ ಹರೆಸ್ತದ ಅಂತ ಆಚಾರ್ಯ ಹೇಳ್ತಾರೆ. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳಬೇಕು. ತಿಳಿದುಕೊಂಡಿದ್ದಿದ್ರೆ, ತಾರತಮ್ಯ ಜ್ಞಾನ ಇದ್ದಿದ್ದಿದ್ರೆ ಇವನು ಯಾಕೆ ಈ ಥರ ಮಾಡ್ತಾ ಇದ್ದ? ಇಂದ್ರನನ್ನು ಕೊಂದಿದ್ದೇನೆ, ಅವರನ್ನು ಕೊಂದಿದ್ದೇನೆ, ಅವರನ್ನು ಗೆದ್ದಿದ್ದೇನೆ, ಹಾಗಾಗಿ ರಾಮನನ್ನು ನಾನು ಗೆಲ್ತೇನೆ. ರಾಮ ಅವರಿಗಿಂತಲೂ ಮೇಲಿದ್ದಾನೆ ಮೂರ್ಖ, ಅದನ್ನು ತಿಳಿದುಕೊಂಡಿಲ್ಲ ಅವನು. ಹಾಗಾಗಿ ಈ ಪರಿಸ್ಥಿತಿ ಅವನಿಗೆ ಬಂದಿರುವಂಥದ್ದು. ತಾರತಮ್ಯ ಜ್ಞಾನ ಅವನಿಗೆ ಇಲ್ಲ ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ. ತುಂಬ ಅವನು ಹೇಳ್ತಾನೆ, ನವಾಸವೇನಾಪಿ ಸಹಸ್ರ ಚಕ್ಷುಷ, ಬಾಯಿ ತೆಗೆದು ಇಂದ್ರನನ್ನು ಗೆದ್ದಿದ್ದೇನೆ ಅಂತ. ವಜ್ರವನ್ನು ಧರಿಸಿರುವಂಥ ಇಂದ್ರನನ್ನು ಗೆದ್ದಿದ್ದೇನೆ. ಯುಧಾಸ್ಮಿ ಶಕ್ಯೋ ವರುಣೇನ ವಾ ಪುನಃ ಮಯ ತ್ವಿಯಂ ಬಾಹುಬಲೇನ ನಿರ್ಜಿತ ಪುರೀಪುರ ವೈಶ್ರವಣೇನ ಪಾಲಿತ. ಇಂತಹ ಭುಜಬಲದಿಂದಾಗಿ ನಾನು ಆ ಲಂಕಾ ನಗರಿಯನ್ನ, ಅವರನ್ನೆಲ್ಲವನ್ನೂ, ಕುಬೇರನನ್ನೆಲ್ಲರನ್ನೂ ಕೂಡ ಗೆದ್ದು ಲಂಕೆಯನ್ನು ತೆಗೆದುಕೊಳ್ಳಿಲ್ವ, ನಾನು ದಕ್ಕಿಸಿಕೊಳ್ಳಿಲ್ವಾ? ಹಾಗಾಗಿ ಈ ರಾಮ ಒಬ್ಬ ಲೆಕ್ಕನೇ ಅಲ್ಲ ಅಂತೇಳಿ ಹೇಳ್ತಾನೆ. ಆಮೇಲೆ ಅಲ್ಲಿ ವಿಭೀಷಣ, ಪ್ರಹಸ್ತ ಮತ್ತು ವಿಭೀಷಣರ ವಾಗ್ವಾದ ಶುರುವಾಗುತ್ತೆ. ಪ್ರಹಸ್ತ ಒಂದು ಮಾತಾಡ್ತಾನೆ, ವಿಭೀಷಣ ವಾಪಸ್ ಹೇಳ್ತಾನೆ. ಅದು ದೊಡ್ಡ ಒಂದು ಚರ್ಚೆ ಎನ್ನುವಂಥದ್ದು ನಡೀತದೆ. ನಕುಂಭ ಕರ್ಣೇಂದ್ರಜಿತೋಚ ರಾಜಂ ತಥಾ ಮಹಾಪಾರ್ಶ್ವ ಮಹೋದರೋ ವಾ ನಿಕುಂಭ ಕುಂಭೌಚ ತಥಾತಿ ಕಾಯ ಸ್ಥಾತುಂ ನ ಶಕ್ತ ಯುಧಿರಾಘವಸ್ಯ. ವಿಭೀಷಣ ಮತ್ತೆ ಮತ್ತೆ ಹೇಳ್ತಾನೆ, ಅವನಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಆದರೂ ಮತ್ತೆ ಹೇಳ್ತಾ ಇದ್ದಾನೆ, ನಿನ್ನ ಕುಂಭಕರ್ಣ, ನಿನ್ನ ನಿಕುಂಭ ಯಾರೂ ಕೂಡ ರಾಮನ ಎದುರುಗಡೆ ನಿಂತ್ಕೊಳ್ಳಲಿಕ್ಕೆ ಸಮರ್ಥರಲ್ಲ. ಯಾವುದೋ 4 ಜನ, 4 ದೀಪದ ಹುಳ ಬಂದುಬಿಟ್ಟು ದಾವಾಗ್ನಿ ಕಾಡಿಗಿಚ್ಚಿನ ಹತ್ತಿರ ಹೋದರೆ ಏನಾದರೂ ಅದಕ್ಕೆ ಸುಖ ಆಗ್ತದ? ಬೂದಿ ಕೂಡ ಭಸ್ಮ ಆಗುತ್ತೆ. ಅಂತಹ ಪರಿಸ್ಥಿತಿ. ರಾಘವನ ಎದುರುಗಡೆ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಮತ್ತೆ ಉಪದೇಶ ಕೊಡ್ತಾನೆ. ಯಾವ ಉಪದೇಶವೂ ಅವನಿಗೆ ನಾಟುತ್ತಾ ಇಲ್ಲ. ಯಾಕೆ ಅಂದರೆ ಅವನಿಗೆ ನಮ್ಮಲ್ಲಿ ತರ್ಕಶಾಸ್ತ್ರ, ಬೇರೆ ಶಾಸ್ತ್ರದಲ್ಲಿ ಒಂದು ಸಾಮಾನ್ಯ ನುಡಿ ಇದೆ, ಕಾಮಿನಿ ಜಿಜ್ಞಾಸ ಸರ್ವಜ್ಞಾನಕ್ಕೆ ಪ್ರತಿಬಂಧಕ ಅಂತ. ನಾವು ಯಾವುದೇ ಒಂದು ಜ್ಞಾನವನ್ನು ಪಡಿಬೇಕಾದರೆ ಅಲ್ಲಿ ನಮಗೆ ಕಾಮಿನಿ ಜಿಜ್ಞಾಸ ಎನ್ನುವಂಥದ್ದು ಏನಾದ್ರು ಇದ್ದುಬಿಟ್ರೆ ಯಾವ ಜ್ಞಾನವೂ ಬರಲ್ಲ ಅಂತ. ಈ ರಾವಣನಿಗಿರುವಂತಹದ್ದು ಅದೇ. ಅವನಿಗೆ ಬೇರೆ ಏನು ಸಮಸ್ಯೆ ಇಲ್ಲ. ಅವನು ಎಲ್ಲ ಕಡೆಯಲ್ಲಿ ಅತಿಕ್ರಮಣ ಮಾಡುವಂಥದ್ದು, ಅಪಹಾರ ಮಾಡುವಂತಹದ್ದು, ಅನ್ಯಾಯದಿಂದಾಗಿ ಅವರ ಮೇಲೆ ಎರಗುವಂತಹದ್ದು. ದುರ್ಯೋಧನನ ಕೇಸು ಬೇರೆ. ದುರ್ಯೋಧನ ಈ ಥರ ಮಾಡ್ತಾ ಇಲ್ಲ. ಅವನಿಗೆ ದ್ರೌಪದಿ ಅಪೇಕ್ಷೆ ಇರಲಿಲ್ಲ, ದುಶ್ಯಾಸನಿಗೆ ದ್ರೌಪದಿ ಅಪೇಕ್ಷೆ ಇರಲಿಲ್ಲ. ದ್ರೌಪದಿಯನ್ನು ಯಾಕೆ ಎಳೆದ್ರು ಅವರು? ದ್ರೌಪದಿ ನನ್ನನ್ನು ನೋಡಿ ನಕ್ಕಿದ್ದಾಳೆ ಅಷ್ಟೇ. ಕಾಮೀಯೇನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋ ಲಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋ ಬಕಃ. ರಾಜರು ಹೇಳ್ತಾರೆ, ಕಾಮಿ ಅಂತ ಹೇಳಿದ್ರೆ ಕಾಮಾತುರ, ಕಾಮಾಂಧ ಅಂತ ಹೇಳಿದ್ರೆ ಕೀಚಕ, ಇಲ್ಲಿ ರಾವಣ.
ರಾವಣನಿಗೆ ಬೇರೆ ಏನಿಲ್ಲ, ಅವಳು ನೋಡಿದ್ರೆ ಚೆನ್ನಾಗಿದೆ ಅವಳನ್ನು ಅಪಹಾರ ಮಾಡು, ಇವಳು ನೋಡಿ ಚೆನ್ನಾಗಿದೆ ಇವಳನ್ನು ಅಪಹಾರ ಮಾಡು, ಅವಳನ್ನು ಭೋಗಿಸು ಇವಳನ್ನು ಭೋಗಿಸು. ಇದು ರಾವಣನಿಗಿದ್ದ ಸಮಸ್ಯೆ. ಯಾವ ಮಾತುಗಳು ಅವನಿಗೆ ನಾಟುತ್ತಾ ಇರಲಿಲ್ಲ. ದುರ್ಯೋಧನನಿಗೆ ಆ ಥರ ಅಲ್ಲ, ಅವನು ದುರಹಂಕಾರಿ, ನನ್ನನ್ನು ನೋಡಿ ಯಾವರು ನಗಬಾರ್ದು. ದ್ರೌಪದಿ ದೇವಿ ನಕ್ಕಿದ್ರು, ದ್ರೌಪದಿಯನ್ನು ಅವಮಾನ ಮಾಡಬೇಕು, ಅಷ್ಟೇ ಒಂದು ಉದ್ದೇಶ ಇದ್ದಿದ್ದು. ದ್ರೌಪದಿ ಬೇಕು ಗೀಕು ಅಂತೇಳಿ ಏನೋ ದೊಡ್ಡ ಅಪೇಕ್ಷೆ ಅವನಿಗೇನು ಅದರಿಂದ ಇರಲಿಲ್ಲ. ಕಾಮಿ ಏನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನ. ದುಶ್ಯಾಸನ ಸಿಕ್ಕಾಬಟ್ಟೆ ಕೋಪಿಷ್ಟ. ಸ್ತಬ್ಧ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧ ಮದಾಂಧೋ ಬಕಃ. ಮಣಿಮಂತ ರಾಕ್ಷಸ ಅವನು ಮುಗ್ಧ ಅಂದರೆ ಯಾವತ್ತೂ ಮೋಹಾವಿಷ್ಟನಾಗಿರ್ತಾನೆ ಅವನು. ಮತ್ತೆ ಮದಾಂಧೋ ಬಕಃ, ಮದಾಂಧ ಅಂದರೆ ಸಿಕ್ಕಾಬಟ್ಟೆ ಅಹಂಕಾರ, ಮದಭರಿತನಾಗಿರ್ತಾನೆ. ಬಕರಾಕ್ಷಸ, ಬಕಾಸುರ. ಆಮೇಲೆ ಕೃಷ್ಣೇರ್ಷ ಬಿರತಶ್ಚ ಮಾಗಧಪತಿ ಷಡ್ವೈರಿವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯೆಯ ದಾಸಂ ಹಿಮಾಂ ಮುದ್ದರ. ಈ 6 ಜನರನ್ನು ಕೊಂದಿರುವಂತಹವರು ಭೀಮಸೇನ ದೇವರು. ಹಾಗಾಗಿ ರಾಜರು ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ ಅಂದರೆ, ಈ 6 ಜನರು ಕೂಡ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಕ್ಕೆ ಒಂದು ಸ್ವರೂಪ. ಕಾಮಕ್ರೋಧ ಲೋಭ ಮೋಹ ಮದಗಳೇ ಶರೀರವನ್ನು ಹೊತ್ತಿಕೊಂಡು ಬಂದರೆ ಏನೋ ಈ ಕೀಚಕ ಇವರೆಲ್ಲರೂ ಕೂಡ ಜರಾಸಂಧ ಬಕಾಸುರ ಇವರೆಲ್ಲರೂ ಕೂಡ ಅದೇ ಲೆಕ್ಕಕ್ಕೆ ಬರ್ತಾರೆ. ಅವರನ್ನು ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಅಂದರೆ ನಮ್ಮ ಒಳಗಡೆ ಇರುವಂತಹ ಕಾಮಕ್ರೋಧಾದಿಗಳನ್ನು ಜಯಿಸಿರಿ, ನಾಶ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಅಂತ. ರಾವಣನದ್ದು ಕಾಮ, ಹಾಗಾಗಿ ಅವನಿಗೆ ಯಾವ ಮಾತುಗಳು ಕೂಡ ಕಿವಿಗೆ ಹಿಡಿತಾ ಇಲ್ಲ. ನ ಯಕ್ಷ ಗಂಧರ್ವ ಮಹೋರಗೇಭ್ಯ ಭಯಂ ನ ಸಂಖ್ಯೆ ಪಥಗೋತ್ತಮೇಭ್ಯ ಕಥನ್ನು ರಾಮಾದ್ಭವಿತ ಭಯನ್ನೋ ನರೇಂದ್ರ ಪುತ್ರ ಸಮರೇ ಕದಾಚಿತ್. ಪ್ರಹಸ್ತ ಹೇಳ್ತಾರೆ, ಯಕ್ಷ ಗಂಧರ್ವ ಯಾರಿಂದಲೂ ಕೂಡ ನಮಗೆ ಭಯ ಇಲ್ಲ. ಯಕ್ಕಶ್ಚಿತ್ ಯಾವುದೋ ಒಬ್ಬ ರಾಜ ಅಂತೆ, ದಶರಥ ಅಂತೆ, ಅವನಿಬ್ಬರು ಮಕ್ಕಳಂತೆ, ಅವನಿಗೋಸ್ಕರ ಹೆದರ್ಕೊಳ್ಬೇಕಾ? ತಲೆ ಸರಿ ಇದೆ ಏನಾದರೂ ಅಂತೇಳಿ. ಅಂದ್ರೆ ನೋಡಿ, ಭಗವಂತನನ್ನ ಅವನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡಿದ್ದಾನೆ. ಅದೇ ದೊಡ್ಡ ಸಮಸ್ಯೆ ಅವನಿಗೆ. ಭಗವಂತನನ್ನ ಸರ್ವೋತ್ತಮ ದೇವತೆ ಅಂತ ಅವನು ತಿಳಿದುಕೊಳ್ಳಲಿಲ್ಲ ಯಾರು ಕೂಡ. ಹಾಗೆ ತಿಳಿದುಕೊಂಡಿದ್ದಿದ್ರೆ ಇವರೆಲ್ಲರಿಗಿಂತಲೂ ದೊಡ್ಡವನು ಅಂತ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇರಲಿಲ್ಲ. ಭಗವಂತನನ್ನ ವಿಪರೀತವಾಗಿ ತಿಳಿದುಕೊಳ್ಳುವಂತಹದ್ದು ನವವಿಧವಾದಂತಹ ದ್ವೇಷದಲ್ಲಿ ಆಚಾರ್ಯರು ಹೇಳುವಂತಹದ್ದು ತಾತ್ಪರ್ಯ ನಿರ್ಣಯದಲ್ಲಿ. ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಶ್ಚಯೇ. ಅವತಾರ ಯಾವುದು ಅವತಾರ ಅಲ್ಲ, ಯಾವುದು ಪೂರ್ಣಾವತಾರ, ಅಂಶಾವತಾರ ಯಾವುದು, ಇದನ್ನೆಲ್ಲ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವನು ರಾಮನನ್ನ ಯಕ್ಕಶ್ಚಿತ್ತ ಮನುಷ್ಯ ಅಂತ ತಿಳಿದುಕೊಂಡ. ಅದೇ ಅವರಿಗಾಗಿರುವಂತಹದ್ದು ಮುಳುವು. ಅವಾಗ ಅನಂತರದಲ್ಲಿ ಬ್ರವೀಥ ರಾಮಂ ಪ್ರತಿತನ್ನ ಶಕ್ಯಂ ಯಥಾಗತಿ ಸ್ವರ್ಗಮಧರ್ಮ ಬುದ್ಧೇ. ಅವನು ವಿಭೀಷಣ ಮತ್ತೆ ಹೇಳ್ತಾನೆ, ನೋಡು, ಒಬ್ಬ ಅಧರ್ಮಿಷ್ಠ ಸ್ವರ್ಗಕ್ಕೆ ಏರಲಿಕ್ಕೆ ಹೇಗೆ ಸಾಧ್ಯವೇ ಇಲ್ಲವೋ, ನಿಮ್ಮಂಥ 1000 ಕೋಟಿ ಜನ ಬಂದರೂ ರಾಮನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಧರ್ಮಿಷ್ಠ ಸ್ವರ್ಗವನ್ನು ಹೋಗ್ಲಿಕ್ಕಾಗತ್ತಾ? ಇವರೆಲ್ಲ ಭಾರಿ ಧರ್ಮಜ್ಞರು. ಇವರು ಓದಲಿಲ್ಲ ಅಂತಲ್ಲ, ರಾವಣ ಸಿಕ್ಕಾಬಟ್ಟೆ ಓದಿದ್ದಾನೆ. ಅವನು ಚತುರ್ವೇದವನ್ನು ಓದಿದ್ದಾನೆ ರಾವಣ. ಗೊತ್ತಿದೆ ಎಲ್ಲ, ಆಚರಣೆಗೆ ಏನೂ ಇಲ್ಲ, ಎಲ್ಲ ಗೊತ್ತಿದೆ ಅವನಿಗೆ. ಅದೇ ಥರ ಹೇಳ್ತಾ ಇರೋದು, ನೀವು ನೋಡಿ, ನಿನಗೆ ಗೊತ್ತಿದೆ ಇಲ್ವಾ ಅಧರ್ಮಿಷ್ಠರು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ ಅಂತ. ಹಾಗೆ ರಾಮನನ್ನು ಗೆಲ್ಲಕ್ಕೆ ಯಾರ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಈ ತರಹ ತುಂಬ ವಿಭೀಷಣ ವಾಪಾಸ ಮಾತನ್ನೆಲ್ಲವನ್ನು ಕೂಡ ಹೇಳ್ತಾನೆ. ಅಯಂ ಹಿ ರಾಜ ವ್ಯಸನಾಭಿಭೂತಃ ಮಿತ್ರೇ ರಮಿತ್ರೇ ಪ್ರತಿಮೈ ಭವದ್ಭಿಹಿ. ಈ ರಾವಣನಿಗೆ ಇರುವಂತಹ ಒಂದೇ ಒಂದು ಸಮಸ್ಯೆ ಏನು ಗೊತ್ತುಂಟಾ? ನಿಮ್ಮಂತಹ ಮಿತ್ರರ ಥರ ಇರುವಂತಹ ಶತ್ರುಗಳು. ರಾವಣ ಸರಿ ಇರ್ತಿದ್ದ, ನಿಮ್ಮಂಥವ್ರು ಇರಬಾರ್ದಾಗಿತ್ತು. ನಿಮ್ಮಂಥವರು ಎದ್ದು ರಾವಣ ನಿನಗೇನು ನಿನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಅವರನ್ನು ಗೆಲ್ತೇವೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದೀರಲ್ಲ, ನಿಮ್ಮಂತಹ ಮಿತ್ರರಲ್ಲ ನೀವು, ಶತ್ರುಗಳ ಥರ ಇರುವಂತಹವರು ಮಿತ್ರರು ನೀವು. ನಿಮ್ಮಿದರಿಂದಲೇ ರಾವಣನಿಗೆ ಈ ಥರ ಪರಿಸ್ಥಿತಿ ಬಂದಿರುವಂತಹದ್ದು. ಬಾಯಿ ಬಂದಂಗೆ ಹೇಳ್ತಾನೆ ಅವನು. ಸುವಾರಿಣ ರಾಘವ ಸಾಗರೇಣ ಪ್ರಚ್ಛಾದ್ಯಮಾನ ಸ್ತರಸಾ ಭವಾದ್ಭಿಹಿ.
ರಾಮ ಅನ್ನುವಂಥವನು ಒಂದು ದೊಡ್ಡ ಸಮುದ್ರ ಇದ್ದಾಗೆ. ಅವನು ಒಂದು ಸತಿ ಅಪ್ಪಳಿಸಿದರೆ ನಿಮ್ಮ ಹೆಸರು ಕೂಡ ಇರುವುದಿಲ್ಲ, ನೀವು ಇದ್ದೀರಿ ಅನ್ನುವುದಕ್ಕೆ ಕುರುಹು ಕೂಡ ಇರಲ್ಲ, ಮಾಡಬೇಡಿ ಆ ಥರ ಅಂತ ಮತ್ತೆ ಮತ್ತೆ ಹೇಳ್ತಾನೆ. ಯಾರಿಗೂ ಬುದ್ಧಿಗೆ ಬರಲ್ಲ. ಅನಂತರದಲ್ಲಿ ಮುಂದೆ ಇಂದ್ರಜಿತ್ ಅವನೊಬ್ಬ ಬಲಿಷ್ಠ, ನಾನು ಇಂದ್ರನನ್ನೇ ಗೆದ್ದಿದ್ದೇನೆ, ರಾಮನನ್ನು ಗೆಲ್ಲುವುದೇನು ಅಂತ ಮತ್ತೆ ಎಲ್ಲ ಅದೇ ಮಾತು. ಆ ಮಾತುಗಳನ್ನು ಬೇಕಾದಷ್ಟು ಆಡ್ತಾರೆ. ಅನಂತರದಲ್ಲಿ ನತಾತ ಮಂತ್ರೆ ತವ ನಿಶ್ಚಯೋಸ್ತಿ ಬಾಲಸ್ತ್ವಮದ್ಯಾಪ್ಯ ವಿಭಕ್ತ ಬುದ್ಧಿ. ವಿಭೀಷಣ ಹೇಳ್ತಾನೆ, ಚಿಕ್ಕಪ್ಪ, ಅವನು ವಿಭೀಷಣನಿಗೆ ಹೇಳ್ತಾನೆ, ಇಂದ್ರಜಿತ್ ನೀನು ಚಿಕ್ಕಪ್ಪ ಪುಲಸ್ತರ ವಂಶದಲ್ಲಿ ಹುಟ್ಟಿದವನ, ನೀನೇನಾದರೂ ಇಂತಹ ಹೇಡಿಯ ಮಾತನ್ನಾಡ್ತಾ ಇದೆಯಲ್ಲ, ನಮ್ಮ ತಾಕತ್ತಿಗೆ ಏನು ಕಡಿಮೆ ಆಗಿದೆ? ನಿಂತರ ಊರ್ಗೋಲನ್ನು ಹಿಡ್ಕೊಂಡು ತಿರುಗೋದವ್ರು ಅನ್ಕೊಂಡಿದ್ಯಾ ನಮ್ಮನ್ನ? ಬೈತಾನೆ. ಅವನು ಹೇಳ್ತಾನೆ, ನೀನು ಮೂರ್ಖ, ಹುಡುಗನ ಬುದ್ಧಿಯಿಂದ ಮಾತಾಡ್ತಾ ಇದೀಯಾ, ನೀನು ಆಟ ಆಡೋ ಚೆಂಡಿನಾಟ ಅಂತ ತಳ್ಕೊಂಡಿದ್ದೆ ರಾಮನ ಹತ್ರ ಯುದ್ಧ ಮಾಡೋದು ಅಂತಂದ್ರೆ, ಹಾಗೆಲ್ಲ ಆಗಲ್ಲ ಅಂತ ಮತ್ತೆ ಹೇಳ್ತಾನೆ. ಯಾರೂ ವಿಭೀಷಣನ ಮಾತನ್ನು ಕೇಳುವ ಅವಸ್ಥೆಯಲ್ಲೇ ಇರಲಿಲ್ಲ. ತಮೇವ ವಧ್ಯಶ್ಚ ಸುದುರ್ಮತಿಶ್ಚ. ಮೊದಲು ರಾವಣ ನಿನ್ನನ್ನು ಕೊಲ್ಲಬೇಕು, ಆಮೇಲೆ ರಾಮನನ್ನು ಕೊಲ್ಲೋದು, ನಿಮ್ಮಿಂದ ಈ ಥರ ಆಗಿರೋದು ಅಂತ ಬೈತಾನೆ. ನೇರವಾಗಿ ಬೈತಾನೆ ವಿಭೀಷಣ. ಯಾರು ಕೇಳ್ತಾ ಇಲ್ಲ. ವಿಭೀಷಣನಿಗೆ ಆಕ್ರೋಶ, ಹೇಳಬೇಕಾಗಿರೋದನ್ನೆಲ್ಲ ನಾನು ಹೇಳ್ತೇನೆ ಅಂತ ಹೇಳಿಬಿಟ್ಟು ಸಿಕ್ಕಾಬಟ್ಟೆ ಮತ್ತೆ ಹೇಳ್ತಾನೆ. ಶುರುಯಂತೆ ಹಸ್ತಿಬಿರ್ ಗೀತಾ ಶ್ಲೋಕ ಪದ್ಮವನೇ ಕ್ವಚಿತ ಪಾಶಹಸ್ತಾನ್ ನರಾನ್ ದೃಷ್ಟ ಶೃಣುತಾನ್ ಗದತೋ ಮಮ ನಾಗ್ನಿರ್ನಾನ್ಯಾನಿ ಶಸ್ತ್ರಾಣಿ ನನ್ನ ಪಾಶ ಭಯಾವಹ ಘೋರ ಸ್ವಾರ್ಥ ಪ್ರಯುಕ್ತಸ್ತು ಜ್ಞಾತಯೋ ನೋ ಭಯಾವಹ. ವಿಭೀಷಣ ಒಂದು ಕತೆ ವಿಭೀಷಣ ಹೇಳ್ತಾನೆ, ಏ ರಾವಣ ಅಣ್ಣ, ನಿನಗೊಂದು ಕತೆ ಹೇಳ್ತೇನೆ ಕೇಳಿಸ್ಕೋ. ಎಲ್ಲರೂ ಕೂಡ ಒಂದು ಗುಂಪು ಆನೆಯನ್ನು ಹಿಡಿಲಿಕ್ಕೆ ಬಂತು. ಆನೆಯನ್ನು ಹಿಡಿದಾಗ ಆನೆ ಏನು ಹೇಳುತ್ತೆ ಗೊತ್ತಾ? ಯಾರಿಂದಲೂ ಕೂಡ ನನಗೆ ಭಯ ಇರಲಿಲ್ಲ, ನನ್ನವರೇ ಹೋಗಿ ಇವರ ಹತ್ರ ಸೇರಿಕೊಂಡು ಏನು ನನ್ನ ಬಗ್ಗೆ ಹೇಳಿಕೊಟ್ಟಿದ್ದಾರಲ್ಲ, ಆ ನನ್ನ ಬಂಧುಗಳೇ ನನಗೆ ಭಯವನ್ನು ಉಂಟು ಮಾಡಿದ್ದು ಇವತ್ತು. ಆನೆಯನ್ನು ಹೇಗೆ ಹಿಡಿಬೇಕು ಅಂತ ಯಾರಿಗೆ ಗೊತ್ತಾಗತ್ತೆ? ಆನೆಯನ್ನು ಪಳಗಿಸಿರುವಂಥವನು ಗೊತ್ತಾಗತ್ತೆ. ಆನೆಯನ್ನು ಪಳಗಿಸುವ ಹಾಗೆ ಮಾಡಿಕೊಂಡಿರುವಂಥದ್ದು ಅದು ಈ ಆನೆಗಳೇ. ಇನ್ನೊಂದಿಷ್ಟು ಆನೆಗಳು ಹೋಗಿ ಸಿಕ್ಕಾಕೊಂಡಿದ್ದರಿಂದ ತಾನೇ ಆನೆಯನ್ನು ಹೇಗೆ ಹಿಡಿಬೇಕು ಅಂತ ಗೊತ್ತಾಗಿದ್ದು. ಬಂಧುಗಳಿಂದಲೇನೆ ನನಗೀ ಪರಿಸ್ಥಿತಿ ಬಂದಿದೆ ಅಂತ ಆನೆ ಹೇಳಿದೆ. ನಿನಗೆ ಅರ್ಥ ಆಗ್ತಾ ಇಲ್ಲ ರಾವಣ, ನಿನ್ನ ಬಂಧುಗಳು ನಿನ್ನನ್ನು ಹಳ್ಳಕ್ಕೆ ತಳ್ತಾರೆ, ಎಚ್ಚರ, ಬೇಡ. ನಾಗ್ನಿರ್ನಾನ್ಯಾನಿ ಶಸ್ತ್ರಾಣಿ ನನಪಾಶ ಭಯಾವಹ ಘೋರ ಸ್ವಾರ್ಥ ಪ್ರಯುಕ್ತಾಸ್ತು ನಾತಯೋ ನೋ ಭಯಾವಹ. ಅಗ್ನಿ ನಮಗೆ ಭಯ ಅಲ್ಲ, ಯಾವುದೇ ಯಮನ ಪಾಶ ನಮಗೆ ಭಯ ಅಲ್ಲ. ನಮಗೆ ಭಯ ಯಾವುದು? ಘೋರಾಹ ಸ್ವಾರ್ಥ ಪ್ರಯುಕ್ತಾಸ್ತು. ನಮ್ಮ ದುಡ್ಡು ನಮಗೆ 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 ಅಂತ ಸ್ವಾರ್ಥದಿಂದಾಗಿರುವಂಥ ಬಂಧುಗಳಿದ್ದಾರಲ್ಲ, ಈ ಬಂಧುಗಳೇ ನಮಗೆ ಭಯವನ್ನು ಉಂಟು ಮಾಡುವಂತಹವರು. ಆ ಬಂಧುಗಳನ್ನು ನೆಚ್ಚಿಕೊಂಡು ಅವರ ಮಾತನ್ನು ಇಟ್ಟುಕೊಂಡು ನೀನು ಹೋಗಬೇಡ ಅಂತೇಳಿ ರಾವಣನಿಗೆ ಹೇಳ್ತಾರೆ. ವಿದ್ಯೇತೆ ಗೋಷು ಸಂಪನ್ನಂ ವಿದ್ಯತೆ ಬ್ರಾಹ್ಮಣ ದಮಃ ವಿದ್ಯತೆ ಸ್ತ್ರೀಷು ಚಾಪಲ್ಯಂ ವಿದ್ಯತೆ ಜ್ಞಾತಿತೋ ಭಯಂ. ನೋಡಿ ಎಂಥ ಮಾತಾಡ್ತಾರೆ. ಹಸುಗಳು ಅಂತಂದ್ರೆ ಅವುಗಳಿಗೆ ಸಂಪತ್ತು, ಹಸುಗಳಿದ್ದಾಗ ಒಳ್ಳೆ ಹಾಲು ಇದ್ದೇ ಇರುತ್ತೆ. ಬ್ರಾಹ್ಮಣ ಅಂತಂದ್ರೆ ಏನು ಗೊತ್ತುಂಟಾ? ದಮ ಇರಬೇಕು. ದಮಃ ಇಂದ್ರಿಯ ನಿಗ್ರಹ. ದಮ ಸಂಪನ್ನನಾದವನನ್ನೇ ಬ್ರಾಹ್ಮಣ ಅಂತೇಳಿ ಹೇಳುವಂತಹದ್ದು. ಸ್ತ್ರೀ ಅಂದರೆ ಚಾಂಚಲ್ಯ ಇದ್ದೇ ಇರುತ್ತೆ. ಹಾಗೆ ಬಂಧು ಅಂದರೆ ನಿಮಗೆ ಬಂದೂಕ ಅಂತ ಅರ್ಥ. ಬಂಧುಗಳು ಅಂದ್ರೆ ಏನು? ನಿಮಗೆ ಅವರು ಹಳ್ಳ ತೋಡ್ಲಿಕ್ಕೆ ಇರುವಂಥವ್ರು, ಅವರಿಂದ ಯಾವತ್ತೂ ಭಯ ಎನ್ನುವಂಥದ್ದು ಇರ್ತದೆ. ಬಂಧುಗಳನ್ನು ನೆಚ್ಕೊಳ್ಬೇಡ ಯಾವತ್ತೂ ಕೂಡ ಅಂತೇಳಿ ಹೇಳ್ತಾನೆ. ಅವನು ಕೇಳ್ತಾ ಇಲ್ಲ. ನಗೃಹಂತ್ಯ ಕೃತಾತ್ಮಾನಃ ಕಾಲಸ್ಯ ವಶಮಾಗತಃ. ಅವನು ಬೈತಾನೆ ರಾವಣ ಬೇಕಾದಷ್ಟು. ವಿಭೀಷಣ ಹೇಳ್ತಾನೆ, ಯಮ ನಿನ್ನನ್ನು ಹಗ್ಗ ಹಾಕಿ ಎಳಿತಾ ಇದ್ದಾನೆ, ನಾನೇನು ಮಾಡಲಿಕ್ಕೆ ಸಾಧ್ಯ? ನಿನ್ನ ಹಣೆ ಬಾರ, ಏನಾದರೂ ಮಾಡ್ಕೋ. ಯಮನ ಎಳಿತಾ ಇರಬೇಕಾದಾಗ ಧರ್ಮ ಬುದ್ಧಿ ಎಲ್ಲ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಒಳ್ಳೇದು ಮಾಡ್ಲಿಕ್ಕೆ ಆಗ್ತದ? ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ತು ಪಥ್ಯಸ್ಯ ಭಕ್ತ ಶ್ರೋತ ಚ ದುರ್ಲಭ. ತುಂಬ ಪ್ರಸಿದ್ಧವಾಗಿರುವಂತಹ ಮಾತಿದು. ಒಳ್ಳೆ ಮಾತನ್ನು ಆಡ್ಲಿಕ್ಕೆ ಹೆಜ್ಜೆಗೆ 1000 ಜನ ಸಿಗ್ತಾರೆ. ಒಳ್ಳೆ ಮಾತಂದ್ರೆ ಏನು? ನಿನಗೆ ಬೇಕಾದ ಹಾಗೆ, ನೀನೇ ರಾಜ, ನೀನು ಒಳ್ಳೆಯವನು, ಏನು ಆಚಾರ, ಏನು ಪ್ರವಚನ, ಏನು ಕತೆ, ಅವರನ್ನು ನಂಬಕೊಂಡ್ರೆ ಏನೂ ಉದ್ಧಾರ ಆಗಲ್ಲ.
ಅಪ್ರಿಯಸ್ಯ ತು ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ. ಅಪ್ರಿಯವಾಗಿದ್ದರು ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾಗುವಂತಹ ಮಾತನ್ನು ಆಡುವಂಥವರು ತುಂಬ ಕಮ್ಮಿ. ಅದರಲ್ಲೂ ನೀನು ಸಾಕಿದೆಯಲ್ಲ, ಇವರು ಯಾರೂ ಕೂಡ ನಿನಗೆ ಒಳ್ಳೆಯದನ್ನು ಹೇಳುವ ವ್ಯಕ್ತಿಗಳೇ ಅಲ್ಲ, ಅವರ ಮಾತನ್ನು ಕೇಳಬೇಡ ಅಂತೇಳಿ ಹೇಳ್ತಾರೆ. ಆಯಿತು. ಅದಾದ್ರ ಮೇಲೆ ನಿವಾರ್ಯಮಾಣಸ್ಯ ಮಯ ಹಿತೈಷಿಣ ನರೋಚತೆ ತೇ ವಚನಂ ನಿಚಾಚರ ಪರೀತ ಕಾಲ ಹಿ ಗತಾಯುಷೋ ನರಾಹ ಹಿತಂ ನ ಗೃಹಂತಿ ಸರದ್ಭಿರೀರಿತಾಂ. ನಾನು ಏನೇ ಮಾಡಿದ್ರು ನಿನಗೆ ಬುದ್ಧಿ ಬರಲ್ಲ, ನಾನು ನಿನ್ನ ಜೊತೆಗಿರಲ್ಲ. ವಿಭೀಷಣ ತೀರ್ಮಾನ ಮಾಡ್ತಾನೆ. ರಾಜರು ವಿಭೀಷಣ ಹನುಮತ್ ಸಂವಾದದಲ್ಲಿ ಇದನ್ನೇ ಮಾತು ಹೇಳ್ತಾರೆ. ಧರ್ಮಂ ಸಮ್ಮಾನಯಂತಂ ರಘುಪತಿ ರವತೆ ಪ್ರತ್ಯಹಂ ಶತ್ರುಭಾವಂ ತಸ್ಮಿನ್ ಯೋಸ್ಮಿನ್ ಪ್ರದೇಶೇ ರಚೇತಿ ತಮಿಮಂ ಹಂತ್ಯ ತಸ್ಯಾನುಗಸ್ಯ. ಧರ್ಮವನ್ನು ಯಾರು ಆಚರಣೆ ಮಾಡ್ತಾರೋ, ಎಂತಹ ಕಾಡಿನಲ್ಲೇ ಇರಲಿ, ಎಂತಹ ಶತ್ರುಗಳ ಮಧ್ಯದಲ್ಲೇ ಇರಲಿ, ರಾಮ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹನುಮಂತ ವಿಭೀಷಣನಿಗೆ ಕೊಟ್ಟ ಉಪದೇಶ. ಒಬ್ಬ ಮುಕ್ತನಾಗಬೇಕು ಅಂತೇಳಿ ಹೇಳಿದರೆ ಸ್ವರೂಪ ಗುರು ಉಪದೇಶ ಕೊಟ್ಟ ನಂತರದಲ್ಲಿ ಬ್ರಹ್ಮೋಪದೇಶ ಆಗ್ತದೆ. ಬ್ರಹ್ಮೋಪದೇಶ ಆದರೆ ಅವನಿಗೆ ಮುಕ್ತಿ ಕಟ್ಟಿಟ್ಟ ಬುಟ್ಟಿ ಅಂತ ಅರ್ಥ. ಬ್ರಹ್ಮ ಪದವಿಗೆ ಬರುವಂಥ ಹನುಮಂತ ದೇವರು ವಿಭೀಷಣನಿಗೆ ಮೊದಲೇ ಹೇಳಿರ್ತಾರೆ. ಹಾಗಾಗಿ ಅವನಿಗೆ ಅಷ್ಟು ಧರ್ಮದಲ್ಲಿ ಶ್ರದ್ಧೆ ನಿಷ್ಠೆ. ರಾವಣ ಏನೇ ಮಾಡಲಿ ಅವನ ಪಕ್ಷಕ್ಕೆ ನಾನು ಹೋಗಲ್ಲ ಅಂತ ನೋಡಿ ಆಲೋಚನೆ ಮಾಡಿ ಒಬ್ಬ ವ್ಯಕ್ತಿ ಅಷ್ಟು ಇಡೀ ರಾಜ್ಯ, ಇಡೀ ಒಂದು ದೇಶ ಆ ವ್ಯಕ್ತಿಯನ್ನ ವಿರುದ್ಧವಾಗಿ ನಿಂತ್ಕೊಂಡಿದೆ, ವ್ಯಕ್ತಿಗೆ ವಿರುದ್ಧವಾಗಿ. ಅಂದರೆ ಎಲ್ಲರೂ ಕೂಡ ರಾವಣನಿಂದಾಗಿ ಆಗುತ್ತೆ ಅಂತೇಳಿ ಹೇಳಬೇಕಾದಾಗ ಆ ಮನಸ್ಥಿತಿ ಬೇಕಲ್ಲ. ರಾವಣನಿಂದ ಆಗಲ್ಲ, ರಾಮನಿಂದ ಆಗ್ತದೆ ಅಂತೇಳಿ ಹೇಳಬೇಕು ಅಂತೇಳಿ ಹೇಳಿದರೆ ಎಷ್ಟು ದೃಢವಾದ ನಿಶ್ಚಯ, ದೃಢವಾದ ಭಕ್ತಿ ರಾಮನಲ್ಲಿ ಇದ್ದಿತ್ತು, ಧರ್ಮದ ಪ್ರಜ್ಞೆ ವಿಭೀಷಣನಿಗೆ ಎಷ್ಟು ಇದ್ದಿತ್ತು ಅಂತ ನಾವು ಅದರಲ್ಲಿ ಅರ್ಥ ಮಾಡ್ಕೊಳ್ಳಬಹುದು. ಇಲ್ಲಾಂದರೆ 4 ಜನ ಇವತ್ತು ಏಕಾದಶಿಯ ಮಾರಯ ಸುಸ್ತಾಗುತ್ತಾ ಅಂತ ಕೇಳ್ತಿದ್ದಾಗೆ ಹೋಗಿ ನೀರು ಕುಡ್ಕೊಂಡು ಬಂದ್ಬಿಡ್ತೀವಿ ನಾವು. ಅಂದರೆ ನಮ್ಮ ಧರ್ಮದ ಬುದ್ಧಿ ನಮಗೆ ಎಷ್ಟು ಅಸ್ಥಿರವಾಗಿದೆ. 3 ಜನ 4 ಜನ ಅವತ್ತು ಎಲೆ ಹಾಕಿದ್ರೆ ನಮ್ಮದು ಒಂದು 5ನೇ ಎಲೆ ಬಿದ್ದಾಯ್ತಲ್ಲಿ. ಈ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಆದರೆ ಇಡೀ ರಾಜ್ಯ, ಇಡೀ ದೇಶ ವಿಭೀಷಣನಿಗೆ ವಿರುದ್ಧವಾಗಿ ಹೇಳ್ತಾ ಇದ್ರು. ವಿಭೀಷಣ ಹೇಗೆ ನಿಂತಿದ್ದ ಹಾಗೆ ನಿಲ್ಲಬೇಕು. ಅದಕ್ಕೆ ವಿಭೀಷಣನಿಗೆ ರಾಮನಿಗೆ ವಿಭೀಷಣನ ಮೇಲೆ ಅಷ್ಟು ಪ್ರೀತಿ. ಅಲ್ಲಿ ಹೇಳ್ತಾರೆ ಮುಂದೆ, ವಿಭೀಷಣನು ಆಕಾಶ ಮಾರ್ಗದಲ್ಲಿ ರಾಮನ ಹತ್ತಿರ ಬರ್ತಾನೆ. ಇವನ್ನಂತೂ ಬಿಡಲ್ಲ, ಇವನನ್ನ ಇಟ್ಕೊಂಡ್ರೆ ನನಗೂ ಕೂಡ ನಷ್ಟ ಎನ್ನುವಂತಹದ್ದಾಗ್ತದೆ. ಹಾಗಾಗಿ ಇವನನ್ನ ಇಟ್ಕೊಂಡು ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ಮಾಡ್ತಾನೆ, ವಿಭೀಷಣ ಮತ್ತು ಒಂದು 4 ಜನ ರಾಕ್ಷಸರು ರಾಮನ ಹತ್ತಿರ ಬರ್ತಾರೆ. ಬರಬೇಕಾದಾಗ ಅಲ್ಲಿ ಆಕಾಶದಲ್ಲಿರಬೇಕಾದ್ರೆ ಸುಗ್ರೀವನಿಗೆ ಕಾಣಿಸ್ಕೊಳ್ತಾರೆ. ಮೊದಲಿಗೆ ಸುಗ್ರೀವನಿಗೆ ಸಿಕ್ಕಾಬಟ್ಟೆ ಸಿಟ್ಟು. ಅವನು ವಿಭೀಷಣ ಎಷ್ಟು ನೇರವಾದ ಮಾತು ಅಂದರೆ, ನಾನು ರಾವಣನ ತಮ್ಮ, ನಾನಿಲ್ಲಿ ರಾಮನ ಜೊತೆಗಿರಲಿಕ್ಕೆ ಬಂದಿದ್ದೇನೆ. ನೇರವಾದ ಮಾತು. ಅವನು ಯಾವುದೋ ಬೇರೆ ಮಾರುವೇಷ ಹಾಕೊಂಡು ಬಂದು ರಾಮನ ಜೊತೆ ರಕ್ಷಣೆ ಪಡೆದಿದ್ದ ಅಲ್ಲವೇ ಅಲ್ಲ, ನೇರವಾಗಿ ಬಂದಿದ್ದಾನೆ, ನೇರವಾಗಿ ಹೇಳ್ತಾ ಇದ್ದಾನೆ. ಸುಗ್ರೀವನಿಗೆ ಇದು ಕೇಳಲಿಕ್ಕೆ ಇದು ಮಾಡ್ಲಿಕ್ಕೆ ಆಗಲ್ಲ. ಸಚನ ಪ್ರತಿಜಗ್ರಹ ರಾವಣ ಕಾಲಚೋದಿತ ಉಚ್ಯಮಾನಂ ಹಿತಂ ವಾಕ್ಯಂ ವಿಪರೀತ ಇವೌಷಧಂ ತ್ಯಕ್ತ ಪುತ್ರಾಂಚ ದಾರಾಂಚ ರಾಘವಂ ಶರಣಂಗತಃ. ಅಲ್ಲಿ ಹೇಳ್ತಾನೆ, ಸುಗ್ರೀವಂ ತಾಂಚ ಸಂಪ್ರೇಕ್ಷ್ಯ ಸರ್ವಾನ್ ವಾನರ ಯೂಥಪಾನ್ ರಾವಣೋ ನಾಮ ದುರ್ವೃತ್ತ ರಾಕ್ಷಸೋ ರಾಕ್ಷಸೇಶ್ವರ. ರಾವಣನ ತಮ್ಮ ನಾನು, ಸಿಕ್ಕಾಬಟ್ಟೆ ಅನ್ಯಾಯ ಮಾಡ್ತಾ ಇದ್ದಾನೆ, ಅವನ ಜೊತೆಗೆ ಬದುಕಲಿಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನೂ ಕೂಡ ಬಿಟ್ಟು ಬಂದಿದ್ದೇನೆ ನಾನು. ವೈರಾಗ್ಯ ನೋಡಿ. ಭಗವಂತ ಬೇಕು ಅಂದರೆ ಹೆಂಡತಿ ಮಕ್ಕಳು ಅದು ಮ್ಯಾಟ್ರ್ ಆಗಲ್ಲ, ಆಗಬಾರ್ದು. ಅಲ್ಲಿ ಹೇಳ್ತಾನೆ ವಿಭೀಷಣ ಹೇಳುವಂಥ ಮಾತು, ತ್ಯಕ್ತ್ವಾ ಪುತ್ರಾಶ್ಚ ದಾರಾಶ್ಚ ರಾಘವಂ ಶರಣಂಗತಃ. ಹೆಂಡತಿ ಮಕ್ಕಳನ್ನು ಬಿಟ್ಟು ನಾನು ಬಂದಿದ್ದೇನೆ, ಧರ್ಮ ಬಾಹಿರರಾದಂತಹ ಅವರ ನೆಲದಲ್ಲಿ ನಾನು ನಿಲ್ಲಕ್ಕೆ ಇಷ್ಟಪಡಲ್ಲ ನಾನು ಅನ್ನುವ ಮಾತನ್ನು ಆಡ್ತಾನೆ. ಅಲ್ಲಿಗೆ
ಅಲ್ಲಿ ಹೇಳ್ತಾರೆ. ಆಮೇಲೆ ದೊಡ್ಡ ಡಿಬೇಟ್ ಆಗತ್ತೆ. ರಾವಣಸ್ಯ ಅನುಜೋ ಭ್ರಾತ ವಿಭೀಷಣ ಇತಿ ಶ್ರುತ ಚತುರ್ಭೆ ಸಹ ರಕ್ಷೋಭಿ ಭವಂತಂ ಶರಣಂಗತಃ. ಅವನು ಹೋಗ್ಬಿಟ್ಟು ಸುಗ್ರೀವ ಹೋಗ್ಬಿಟ್ಟು ರಾಮನ ಹತ್ತಿರ ಹೇಳ್ತಾನೆ, 4 ಜನ ರಾಕ್ಷಸರ ಜೊತೆಗೆ ರಾವಣನ ತಮ್ಮ ಬಂದಿದ್ದಾನೆ. ಹಾಗಾಗಿ ಅವನು ರಾಮ ಕೇಳಲೇ ಇಲ್ಲ, ಇವನೇ ಹೇಳಲಿಕ್ಕೆ ಶುರು ಮಾಡಿದ್ದಾನೆ, ಅವನು ರಾಕ್ಷಸ, ನೆನಪಿಟ್ಟುಕೋ, ಅವನು ಯಾವತ್ತೂ ಕೂಡ ರಾವಣನ ಕಡೆ ಇರುವವನು, ರಾವಣನ ತಮ್ಮ ಯಾಕೆ ಬರ್ತಾನೆ, ಅದು ಈ ಸಂದರ್ಭದಲ್ಲಿ ಯಾಕೀಗ ಬಂದ ಅವನು ಬಂದಿರುವಂತಹದ್ದು ನಮ್ಮ ಒಳಗೆ ಇದ್ದು ಗೂಢಚರ್ಯ ವೃತ್ತಿಯಿಂದಾಗಿ ನಮ್ಮ ಎಲ್ಲ ಉಪಾಯಗಳನ್ನು ತಿಳಿದುಕೊಂಡು ರಾವಣನಿಗೆ ಹೇಳಲಿಕ್ಕೋಸ್ಕರವಾಗಿ. ಹಾಗಾಗಿ ಅವನನ್ನು ನಾವು ಸತ್ಕರಿಸಬಾರ್ದು. ಅಂತರ್ಧಾನ ಕಥಾಖ್ಯೇತೆ ರಾಕ್ಷಸ ಕಾಮರೂಪಿಣ ಶೂರಾಶ್ಚ ನಿಕೃತಿಜ್ಞಾಶ್ಚ ತೇಷು ಜಾತು ನ ವಿಶ್ವಸೇತ್. ಯಾವತ್ತೂ ರಾಕ್ಷಸರನ್ನ ವಿಶ್ವಾಸ ಮಾಡಬಾರ್ದು. ಯಾವತ್ತೂ ಅವರ ಜೀನಲ್ಲೇನೆ ಅದು ಕೆಟ್ಟತನ ಅನ್ನುವಂಥದ್ದು ಇರ್ತದೆ. ಇವನೊಬ್ಬ ಈಗೆಲ್ಲ ಹೇಳ್ತಾರಲ್ಲ, ಇವನ ಥರ ಅಲ್ಲ. ಎಷ್ಟೇ ಅಂತಹ ಆ ಸಮುದಾಯದವರು ಅನ್ಯಾಯ ಮಾಡಿದ್ರು ಇವನೊಬ್ಬ ಆ ಥರ ಅಲ್ಲ, ವಿಶ್ವಾಸ ಮಾಡಲಿಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಪ್ರಣಧಿ ರಾಕ್ಷಸೇಂದ್ರಸ್ಯ ರಾವಣಸ್ಯ ಭವೇದಯಂ ಅನುಪ್ರವಿಶ್ಯ ಸೋಸ್ಮಾಸು ಭೇದಂ ಕುರ್ಯಾನ್ನ ಸಂಶಯ. ನಮ್ಮ ಒಳಗಡೆ ಇದ್ದು ನಮ್ಮಲ್ಲಿ ಒಡಕನ್ನು ಉಂಟು ಮಾಡ್ತಾನೆ ಅವನು. ಹಾಗಾಗಿ ಅಂಥವರನ್ನು ನಾವು ನಂಬಬಾರ್ದು ಅಂತ ಹೇಳಿ ಸಿಕ್ಕಾಪಟ್ಟೆ ಹೇಳ್ತಾರೆ. ಮಿತ್ರಾಟ ವಿಬಲಂ ಚೈವ ಮೌಲಂ ಭೃತ್ಯಬಲಂ ತಥಾ ಸರ್ವವೇತದ್ಬಲಂ ಗ್ರಾಹ್ಯಂ ವರ್ಜಯಿತ್ವಾ ದಿಶದ್ಬಲಂ. ಬೇರೆ ಯಾರನ್ನು ಬೇಕಾದ್ರೂ ಸೇರಿಸ್ಕೋ ರಾಮ, ಅದರಲ್ಲಿ ನಮಗೆ ಸಮಸ್ಯೆ ಇಲ್ಲ. ಅದರ ವಿಭೀಷಣ ಮಾತ್ರ, ಅವನು ಶತ್ರು ಪಕ್ಷದಲ್ಲಿ ಬಂದಿದ್ದು, ಅವನನ್ನು ಮಾತ್ರ ಸೇರಿಸ್ಕೊಳ್ಬೇಡ ಅಂತೇಳಿ. ಸುಗ್ರೀವಸ್ಯತು ತದ್ವಾಕ್ಯಂ ಶ್ರುತ್ವಾ ರಾಮೋ ಮಹಾಯಶಃ ಸಮೀಪಸ್ಥಾನುವಾಚೇದಂ ಹನುಮತ್ ಪ್ರಮುಖಾನ್ ಹರೀನ್. ಹನುಮಂತ ದೇವರೇ ಮೊದಲಾದಂತಹ ಎಲ್ಲ ಕಪಿಗಳನ್ನು ರಾಮ ಕೇಳ್ತಾನೆ. ನೋಡಿ, ರಾಮನಿಗೆ ಇದ್ದ ವ್ಯತ್ಯಾಸ ಏನು? ರಾವಣ ಮೀಟಿಂಗ್ ಮೇಲೆ ಮೀಟಿಂಗ್ ಅವನು ಮಾಡಿದ್ದಾನೆ, ಆದ್ರೆ ಅವನೇನೋ ಸೀತೆಯನ್ನು ನಾನು ಕೊಲ್ಲಲ್ಲ, ಸೀತೆಯನ್ನು ಬಿಟ್ಟುಕೊಡಲ್ಲ, ರಾಮನನ್ನು ಕೊಲ್ಲಬೇಕು, ಇದಕ್ಕೇನು ಉಪಾಯ ಹೇಳಿ ಅಂತ ಅವನು ಕೇಳಿದ್ದು. ರಾಮ ಏನು ಮಾಡ್ತಾ ಇದ್ದಾನೆ, ರಾಮ ಯಾಕೆ ರಾಜಾರಾಮ ಆದರ್ಶ ರಾಮ ಯಾಕೆ ಆಗ್ತಾನೆ ಅಂದ್ರೆ ಇದಕ್ಕೋಸ್ಕರವಾಗಿ. ನೀವೇನು ಹೇಳ್ತೀರಾ ಇವನ ಬಗ್ಗೆ, ನಿಮ್ಮ ಅಭಿಪ್ರಾಯ ಹೇಳಿ. ಯಾರು ಕೇಳ್ತಾರೆ? ಏನು ಬೇಕಾಗಿದೆ ರಾಮನಿಗೆ ಕೇಳುವ ಅವಶ್ಯಕತೆ ಇದೆಯಾ? ರಾಮ ಜಗತ್ತಿಗೆ ಪ್ರಪಂಚಕ್ಕೆ ಒಡೆಯ ಅವನು. ಇವರು ಹೇಳಲಿ ಬಿಡ್ಲಿ ಅವನನ್ನು ಕರ್ಕೊಂಡೋಗಿ ಅವರನ್ನು ಕೊಲ್ಲಬಹುದು. ಆದರೆ ಎಲ್ಲರ ಮಾತನ್ನ ರಾಮ ಎಷ್ಟು ಗೌರವಿಸ್ತಾನೆ. ಎಲ್ಲರ ಅಭಿಪ್ರಾಯವನ್ನ ಒಬ್ಬ ಮುಖ್ಯಮಂತ್ರಿ ಆದವನು ಸಚಿವರನ್ನ ಕೂರಿಸಿಕೊಂಡು ಕೇಳಬೇಕು, ಕೇಳಿ ಅಭಿಪ್ರಾಯ ತೆಗೆದುಕೊಳ್ಳಬೇಕು. ಇವನೇ ಒಂದು ಆರ್ಡರ್ ಪಾಸ್ ಮಾಡೋದಲ್ಲ ಅಂತ ಹೇಳಿ ಹೇಳ್ತಾನೆ, ಎಲ್ಲರನ್ನು ಕೇಳ್ತಾನೆ. ಅವಾಗ ಅಜ್ಞಾತಂ ನಾಸ್ತಿತೆ ಕಿಂಚಿತ್ ತ್ರಿಷು ಲೋಕೇಶು ರಾಘವ ಆತ್ಮಾನಂ ಸೂಚಯನ್ನ ರಾಮ ಪೃಚ್ಛಸಿ ಅಸ್ಮಾನ್ ಸ್ವರುತ್ತಯ. ಅಲ್ಲಿ ಬೇರೆ ಬೇರೆಯವ್ರು ಹೇಳ್ತಾರೆ, ಭಗವಂತ ನಿನಗೆ ಗೊತ್ತಿಲ್ದಿರೋದು ಏನೂ ಇಲ್ಲ, ಆದರೂ ಕೂಡ ನಾವೊಂದಿಷ್ಟು ಮಾತನ್ನು ಹೇಳಬೇಕಾಗಿದೆ. ಇದೇ ಸಮಸ್ಯೆ. ರಾಮ 3 ಲೋಕವದ ಜ್ಞಾನ ಇದೆ ಅಂತ ಕಪಿಗಳಿಗೆ ಗೊತ್ತಿದೆಯಾ ಇಲ್ವಾ? ಗೊತ್ತಿದ್ರ ಮೇಲೆ ನೀನೇನು ತೀರ್ಮಾನ ತಗಂತೆ ಅದು ಮುಗೀತು, ಅನುಭವದಿತ್ತು. ಮುಂದೆ ಗೊತ್ತಾಗುತ್ತೆ ರಾಮ ಇವನು ಒಳ್ಳೆಯವನು ಅಂತ ಹೇಳಿದ್ರ ಮೇಲೂ ಸುಗ್ರೀವ ನಾನಂತೂ ಒಪ್ಪಲ್ಲ, ನಿನ್ನ ಮಾತನ್ನ ಅಂತ ಹೇಳ್ತಾನೆ. ಅಂದರೆ ಏನರ್ಥ? ಹನುಮಂತ ಯಾವತ್ತೂ ಕೂಡ ಈ ತರಹ ರಾಮನಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಇಷ್ಟು 3 ಲೋಕದ 14 ಲೋಕದ ಜ್ಞಾನ ರಾಮನಿಗಿದೆ ಅಂತ ಇವರಿಗೆ ಗೊತ್ತಿದೆ ತಾನೆ. ಮತ್ತೆ ರಾಮನ ವಿರುದ್ಧವಾಗಿ ರಾಮನಿಗೆ ಹೇಳುವಂಥದ್ದು ಏನಿದೆ? ಹನುಮಂತನಿಗೆ ಬೇರೆ ಕಪಿಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ಹೇಳಿ ಗೊತ್ತಾಗ್ತಾರೆ. ಮುಂದೆ ಹೇಳ್ತಾರೆ, ಅಂಗದ ಹೇಳ್ತಾನೆ, ಯದಿ ದೋಷೋ ಮಹಾಸ್ತಸ್ಮಿನ್ ತ್ಯಜ್ಯತಾಂ ಅವಿಸಂಖ್ಯದಂ ಗುಣಾನ್ ವಾಪಿ ಬಹೂನ್ ಜ್ಞಾತ್ವ ಸಂಗ್ರಹ ಕ್ರಿಯತಾಂ ನೃಪ. ಇವನಲ್ಲಿ ಒಳ್ಳೆ ಗುಣಗಳಿದೆಯಾ, ಇವನನ್ನು ಸ್ವೀಕಾರ ಮಾಡು. ಒಳ್ಳೆ ಗುಣಗಳಿಲ್ವಾ, ಅವನನ್ನು ಬಿಡು. ಕೆಲವರು ಹೇಳ್ತಾರೆ, ಇವನ ಹಿಂದೆ ಒಬ್ಬರನ್ನ ನಾವು ಭಟರನ್ನು ಬಿಡೋಣ, ಅವನಿಗೆ ಒಳ್ಳೆಯವನ್ನ ಕೆಟ್ಟೋಣ ಅಂತ ಅವನಿಗೊಂದು ಮಫ್ತಿಯಲ್ಲಿ ನಾವು ಒಬ್ಬರ ಜನನ ಕಳಿಸೋಣ.
ಅವನು ಹೋಗಿ ನೋಡಲಿ ವಿಭೀಷಣ ಒಳ್ಳೆಯವನ ಕೆಟ್ಟವನ ಅಂತ ನಮಗೆ ಹೇಳಲಿ ಅಂತ ಅವನೊಬ್ಬ, ಇವರೊಬ್ಬ, ಒಬ್ಬೊಬ್ಬರು ಒಂದೊಂದು ಥರ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಯಾರೂ ಕೂಡ ವಿಭೀಷಣನ ತೆಗೆದುಕೊಳ್ಳಬೇಕು ಅಂತ ಹೇಳಲೇ ಇಲ್ಲ. ಅಲ್ಲಿ ಹೇಳ್ತಾರೆ, ಜಾಂಬವಂಶದ ಸಂಪ್ರೇಕ್ಷ ಶಾಸ್ತ್ರಬುದ್ಧಿಯ ವಿಚಕ್ಷಣ ವಾಕ್ಯಂ ವಿಜ್ಞಾಪಯಾಮಾಸ ಗುಣವತ್ ದೋಷವರ್ಜಿತಂ ಬದ್ಧ ವೈರಾಚ್ಯ ಬಾಪಾಚ್ಯ ರಾಕ್ಷಸೇಂದ್ರ ವಿಭೀಷಣ ಅದೇಶ ಕಾಲೇ ಸಂಪ್ರಾಪ್ತ ಸರ್ವತಾ ಶಂಕ್ಯತಾಮಯಂ. ಜಾಂಬವಂತ ಹೇಳ್ತಾನೆ, ರಾಕ್ಷಸರ ಮನೆಯಿಂದ ಬಂದ ವಿಭೀಷಣ ಬಂದ ಕಾಲದ ಬಗ್ಗೆ ಆಲೋಚನೆ ಮಾಡು ರಾಮ. ಇನ್ನು ಅವನಿಗೆ ಉಳಿಗಾಲ ಇಲ್ಲ ಅಂತ ಇವನು ಬಂದಿದ್ದಾನೆ ಅಲ್ವಾ? ಮೊದಲೇ ಬರಬೇಕಾಗಿತ್ತು ಅಷ್ಟಿದ್ರೆ. ವಿಭೀಷಣನಿಗೆ ಧರ್ಮ ಬುದ್ಧಿ ಇವನು ಸರಿಯಾಗಲ್ಲ ಅಂತ ಗೊತ್ತೋ ಇಲ್ಲ, ಬರಬೇಕಾಗಿತ್ತು ಅಷ್ಟಿದ್ರೆ. ಯಾವ ಕಾಲದಲ್ಲಿ ಬಂದಿದ್ದಾನೆ? ನಾವೆಲ್ಲ ಯುದ್ಧಕ್ಕೆ ಬಂದಿದ್ದೇನೆ ಅಂತ ಹೆದರ್ಕಂಡೆಲ್ಲಿ ಬಂದಿದ್ದಾನೆ. ಇವನನ್ನು ನಾವು ಎಷ್ಟು ಮಟ್ಟಕ್ಕೆ ಒಪ್ಪಬಹುದು? ನಾಳೆ ವಾಪಸ್ ಅಲ್ಲಿಗೆ ಹೋದ್ರೆ ಅವನಿಗೆ ಬಂದ ಅಂದರೆ ದುಸ್ಥಿತಿಯನ್ನು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಅಂದರೆ ನಾಳೆ ನಮ್ಮ ಜೊತೆಗಿರ್ತಾನೆ ಅಂತ ಏನು ಗ್ಯಾರಂಟಿ? ಬಿಟ್ಟು ಅಲ್ಲಿಗೂ ಹೋಗ್ಬೋದಲ್ಲ. ಪಕ್ಷಾಂತರ, ಕುದುರೆ ವ್ಯಾಪಾರ, ಇದು ಏನು ಯಾರು ಬೇಕಾದ್ರೂ ಮಾಡ್ಬೋದು. ಇವನನ್ನು ಹೇಗೆ ನಂಬಬೇಕು ನಾವು ಅಂತ ಜಾಂಬವಂತ ಕೇಳ್ತಾನೆ. ಈ ತರಹ ಎಲ್ಲರೂ ಕೂಡ ಭಾವಮಸ್ಯತು ವಿಜ್ಞಾಯ ತತಸ್ತಂ ಭಾವಮಸ್ಯತು ವಿಜ್ಞಾಯ ತತಸ್ತತ್ವಂ ಕರಿಷ್ಯಸಿ ಯದಿ ದುಷ್ಟೋ ನ ದುಷ್ಟೋ ವಾ ಬುದ್ಧಿಪೂರ್ವಂ ನರರ್ಷಭ. ಅಲ್ಲಿ ಇಷ್ಟೆಲ್ಲ ಜನರ ಅಭಿಪ್ರಾಯವನ್ನು ಕೇಳಿದ ನಂತರದಲ್ಲಿ ಹನುಮಂತನ ಅಭಿಪ್ರಾಯ ಕೇಳ್ತಾನೆ. ಹನುಮಂತರಾಮನಿಗೆ ಪ್ರಿಯನಾದರೂ ಕೂಡ ರಾಮನ ನಡೆ ನೋಡಿ ಇದ್ದರೆ ರಾಮನ ಥರ ಇರಬೇಕು. ಯಾಕೆ? ಹನುಮಂತನು ರಾಮನಿಗೆ ಅತ್ಯಂತ ಪ್ರಿಯ, ಹೌದಾ ಇಲ್ವಾ? ಎಲ್ಲದನ್ನು ಹನುಮಂತನನ್ನೇ ಕೇಳ್ಬೋದಾಗಿತ್ತಲ್ಲ. ರಾಮ ಮೊದಲಿಗೆ ಕೇಳಿದ್ನ ಯಾವುದನ್ನಾದರೂ ಹನುಮಂತನನ್ನ? ಎಲ್ಲರನ್ನೂ ಕೇಳ್ಕೊಂಡು ಬರ್ತಾನೆ ಆರ್ಡರ್ ವೈಸ್. ಈಗ ಹನುಮಂತನ ಸರದಿ. ಅಂದರೆ ಯಾರು ಏನೇ ಮಾಡಿರಲಿ, ಹನುಮಂತ ಎಷ್ಟೇ ಸೇವೆ ಮಾಡಿರಲಿ, ಎಲ್ಲರಿಗೂ ಸಮಾನವಾಗಿರುವಂತಹ ಒಂದು ಸ್ಥಾನ ಇದೆ. ರಾಮ ತೀರ್ಮಾನ ತಾನು ಮಾಡಲಿ, ಮೊದಲಿಗೆ ಒಬ್ಬನನ್ನೇ ಕೇಳ್ಕೊಂಡು ಅವನನ್ನು ಮಾತ್ರ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಲಿಲ್ಲ ರಾಮ. ಅತ ಸಂಸ್ಕಾರ ಸಂಪನ್ನ ಹನುಮಾನ್ ಸಚಿವೋತ್ತಮ. ನೋಡಿ, ಉಳಿದವರೆಲ್ಲ ಬುದ್ಧಿಯಿಂದಾಗಿ ಮಾತಾಡಿದರೆ ವಾಲ್ಮೀಕಿಗಳು ಎಂಥ ಮಾತಾಡ್ತಾರೆ? ಅಥ ಸಂಸ್ಕಾರ ಸಂಪನ್ನ ಹನುಮಾನ್, ಸಂಸ್ಕಾರವಂತನಾಗಿರುವಂಥವನು ಹನುಮಂತ. ಅವನು ಈ ಮಾತನ್ನು ಆಡ್ತಾನೆ. ಉವಾಚ ವಚನಂ ಶ್ಲಕ್ಷನ್ ಅರ್ಥವತ್ ಮಧುರಂ ಲಘು. ಅವನು ಕೂಡ ನಾನು ಹೀಗೆ ಹೇಳ್ತೇನೆ, ಹೀಗೆ ಮಾಡು ಅಂತ ಹೇಳಲಿಲ್ಲ. ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಒಳ್ಳೆಯದೇ, ಆದರೆ ಇದರಲ್ಲಿಯೂ ಸಮಸ್ಯೆಗಳಿದೆ ಅಂತ ಅವ್ರು ಹೇಳಿರುವಂತಹ ವಿಚಾರಗಳನ್ನೆಲ್ಲವನ್ನು ತೆಗೆದುಕೊಂಡು ಅದು ಯಾಕೆ ಸರಿ ಯಾಕೆ ಸರಿಯಲ್ಲ ಅಂತ ವಿಮರ್ಶೆ ಮಾಡಿ. ಈಗ ನಮ್ಮಲ್ಲಿ ಏನಾಗುತ್ತೆ, ಒಬ್ಬ ಏನಾದರೂ ಬಜೆಟನ್ನು ಓದ್ಬಿಟ್ರೆ ನೀವು ಕೇಳಿರೋದು ಇಲ್ಲ, ನಿದ್ರೆ ಹೊಡಿತಿರ್ತಾರೆ. ವಾಪಸ್ ಬಂದು ಈ ಬಜೆಟ್ ನಮಗೆ ಪೂರಕ ಅಲ್ಲ, ರೈತರಿಗಲ್ಲ, ಅವರಿಗಲ್ಲ, ಇವರಿಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಓದಿರೋದು ಇಲ್ಲ, ಕೇಳಿಸ್ಕೊಂಡು ಇರಲ್ಲ. ಹನುಮಂತ ಆ ಥರ ಅಲ್ಲ. ವಿಮರ್ಶೆ ಮಾಡಿ ಇವರು ಇದನ್ನು ಹೇಳಿದ್ದಾರೆ, ಇದು ಯಾಕೆ ಸರಿ, ಇವನು ಇದು ಹೇಳ್ದ, ಇದು ಯಾಕೆ ಸರಿ ಅಲ್ಲ, ಏನು ಕತೆ ಏನಿಲ್ಲ, ನಾನು ಇದನ್ನು ಹೇಳ್ತಾ ಇದ್ದೇನೆ, ನಂದು ಯಾಕೆ ಸರಿ ಯಾಕೆ ಸರಿ ಇಲ್ಲ, ಈ ಡಿಬೇಟ್ ಬೇಕು. ಅದನ್ನು ಹೇಳ್ತಾರೆ, ನಭವಂತಂ ಅತಿಶ್ರೇಷ್ಠಂ ಸಮರ್ಥಂ ವದತಾಂಬರಂ ಅತಿಶಾಯಿತುಂ ಶಕ್ತಃ ಬೃಹಸ್ಪತಿರಪಿ ಬ್ರುವನ್. ಹನುಮಂತ ಒಂದೇ ಮಾತು ಹೇಳ್ತಾನೆ, ನೋಡು ರಾಮ, ನಿನ್ನಷ್ಟು ಬುದ್ಧಿವಂತನನ್ನ, ನಿನ್ನಷ್ಟು ಸಮರ್ಥನಾಗಿರುವಂತಹ ನನ್ನ ಬೃಹಸ್ಪತಿಯೂ ಕೂಡ ಮೀರಿಸಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಏನು ತೀರ್ಮಾನ ತಗೊಳ್ತೀಯೋ ಅದು ಫೈನಲ್ ಜಡ್ಜ್ಮೆಂಟ್, ಅದೇ ಸರಿ. ನವಾದಾನ್ನಾಪಿ ಸಂಘರ್ಷ ನಾಧಿಕ್ಯನ್ ನಚಕಾಮತಃ ವಕ್ಷ್ಯಾಮಿ ವಚನಂ ರಾಜನ್ ಯಥಾರ್ಥಂ ರಾಮಗೌರವಾತ್. ಯಾರೋ ಅವ್ರು ಹೇಳಿದ್ದಾರೆ, ನನ್ನ ಸಿದ್ಧಾಂತ ಸ್ಥಾಪನೆ ಮಾಡಬೇಕು, ಮಾತು ವಾದ ಮಾಡು ಅಂತ ವಾದದಿಂದಾಗಿ ನಾನು ಇದನ್ನು ಹೇಳ್ತಾ ಇಲ್ಲ. ನಾನು ಯಾಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಹೇಳುವಂತಹ ಮಾತು ಸರಿ ಇದೆಯಲ್ಲೋ ನೀನು ಆಲೋಚನೆ ಮಾಡು ರಾಮ. ಅರ್ಥಾನರ್ಥ ನಿಮಿತ್ತಂ ಹಿ ಯದುಕ್ತಂ ಸಚಿವೈಸ್ತವ ತತ್ರ ದೋಷಂ ಪ್ರಪಶ್ಯಾಮಿ ಕ್ರಿಯಾನ ಉಪಪದ್ಯತೆ. ಚಾರ ಪ್ರಣಹಿತಂ ಯುಕ್ತಂ ಯದುಕ್ತಂ ಸಚಿವೈಸ್ತವ ಅರ್ಥಸ್ಯ ಅಸಂಭವಾಸ್ತತ್ರ ಕಾರಣಂ ನೋಪಪದ್ಯತೆ. ಅವನು ಬಂದು ಹೇಳಿದಾನಲ್ವಾ,
ವಿಭೀಷಣನ ಹಿಂದೆ ನಾವೊಬ್ಬರ ದೂತನನ್ನು ನಾವು ಬಿಡೋಣ. ಅವನೇನು ಮಾಡ್ತಾನೆ, ವಿಭೀಷಣ ಏನು ಮಾಡ್ತಾನೆ ಅದನ್ನೆಲ್ಲ ನಾವು ನೋಡೋಣ, ಆವಾಗ ಗೊತ್ತಾಗತ್ತೆ ನಮಗೆ ಅಂತ. ಇದೆಲ್ಲ ಆಗು ಹೋಗುವ ಮಾತು, ಆಲೋಚನೆ ಮಾಡಿ. ಹಾಗಿದ್ದಿದ್ರೆ ವಿಭೀಷಣ ಯಾಕೆ ನೇರವಾದ ವೇಷದಿಂದ ಬರಬೇಕಾಗಿತ್ತು? ಮಾರುವೇಷದಿಂದ ಬರ್ಬೋದಿತ್ತಲ್ಲ, ಮೋಸ ಮಾಡುವ ಬುದ್ಧಿ ಇದ್ದಿದ್ದರೆ. ನೇರವಾಗಿ ಬಂದಿಲ್ವ ಅವನು? ನೀವು ಅವನನ್ನು ಹೋಗಿ ಪರೀಕ್ಷೆ ಮಾಡಲಿಕ್ಕೆ ಹೋದರೆ, ಹನುಮಂತ ತುಂಬ ಚೆನ್ನಾಗಿ ಹೇಳ್ತಾನೆ ನೋಡು, ಒಬ್ಬ ಒಳ್ಳೆಯ ವ್ಯಕ್ತಿ, ಅವನ ಹೃದಯದಲ್ಲಿ ಒಳ್ಳೆ ಭಾವನೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವನನ್ನು ನೀನು ಪರೀಕ್ಷೆ ಮಾಡಲಿಕ್ಕೆ ಹೋದಾಗ, ಪರೀಕ್ಷೆ ಮಾಡೋದು ಅಂದರೆ ಅವನನ್ನು ಮಾತಾಡಿಸ್ಬೇಕು, ಅವನು ಹೇಗಿದ್ದ ನೋಡಬೇಕು. ಇದೆಲ್ಲ ಆದಾಗ ವಿಭೀಷಣನಿಗೆ ಒಂದು ವೇಳೆ ನನ್ನ ಮೇಲೆ ರಾಮ ಸಂದೇಹ ಪಟ್ನಲ್ಲ ಅಂತ ಭಾವನೆ ಬಂದರೆ, ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಂಡಂಗೆ ಆಗಲಿಲ್ವ ನಾವು? ಇದರಿಂದಾಗಿ ಆಗಬೇಕಾಗಿರುವಂತಹದ್ದು ಏನಿದೆ? ರಾಮ ನಿನಗೇನು ಆಗತ್ತೆ ಹೇಳು. ಅವನು ಹೇಳ್ತಾನೆ, ದೌರಾತ್ಮ್ಯಂ ರಾವಣೇ ದೃಷ್ಟ ವಿಕ್ರಮಂ ತಥಾ ತ್ವಯಿ ಯುಕ್ತಮಾಗಮನಂ ತಸ್ಯ ಸದೃಶಂ ತಸ್ಯ ಬುದ್ಧಿತಃ. ಈಗ ಯಾಕೆ ಬಂದ ಅಂತ ಇವನು ಕೇಳ್ತಾನೆ. ರಾವಣ ಎಷ್ಟು ದುಷ್ಟ ಅಂತ ಇವಾಗ ಗೊತ್ತಾಗ್ತಾ ಇದೆ ಅವನಿಗೆ. ನಿನ್ನ ತಾಕತ್ತೇನು ಅಂತಲೂ ಗೊತ್ತಾಗಿದೆ. ಹಾಗಾಗಿ ಈಗ ಬಂದಿದ್ದಾನೆ. ಏನು ತಪ್ಪಿದೆ ರಾಮ ಹೇಳು? ಇವಾಗ ಬರಬಾರ್ದು ಅಂತ ಏನಾದರೂ ನಿಯಮ ಇದೆಯಾ? ಹೌದು ಅಲ್ವೋ? ಈಗ ಅವನು ಮಾಡಿರುವಂತಹದ್ದು ಒಳ್ಳೆ ಕೆಲಸ ನೋಡಿದಾಗ ಅವನಿಗೆ ಶಬಾಷ್ಗಿರಿ ಕೊಡ್ತೇವೋ ಇಲ್ವೋ? ಅವನ ಜೊತೆಗೆ ಹೋಗ್ತೇವೋ ಇಲ್ವೋ? ಈಗ ನೀನು ಸುಗ್ರೀವನಿಗೆ ಇಷ್ಟೆಲ್ಲ ಒಳ್ಳೆಯದನ್ನು ಮಾಡಿದ್ದೀಯಾ, ಗೊತ್ತಾಗಿದೆ, ಬಂದಿದ್ದಾನೆ, ಏನು ತಪ್ಪಿದೆ ಅದರಲ್ಲಿ? ಅಶಕ್ಯ ಸಹಸಾ ರಾಜನ ಭಾವೋ ವೇತ್ತುಂ ಪರಸ್ಯ ವೈ. ನೀನು 1000 ಜನನನ್ನ ಹಿಂಬಾಲಕರನ್ನಾಗಿ ಬಿಡು. ಅವನೇನಾದರೂ ತನ್ನ ಅಭಿಪ್ರಾಯವನ್ನು ಯಾರ ಜೊತೆಗೂ ಹಂಚಿಕೊಳ್ಳಬಾರ್ದು, ನಾನು ಒಳಗಿಂದನೇ ಅವರನ್ನೆಲ್ಲರನ್ನು ಕೂಡ ಒಡಿಬೇಕು ಅಂತ ಲೆಕ್ಕಾಚಾರ ಹಾಕಿದರೆ, ಯಾರಿಗೂ ಅವನ ಅಭಿಪ್ರಾಯ, ಅವನ ಹೃದಯ ಏನಿದೆ, ಅವನು ಒಳ್ಳೆಯವನ ಕೆಟ್ಟವನ ಅಂತ ತಿಳಿದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹನುಮಂತ ಹೇಳ್ತಾನೆ. ಸುಮ್ಮನೆ ವ್ಯರ್ಥ ಇವರು ಹೇಳುವ ಮಾತುಗಳೆಲ್ಲಕ್ಕೂ ಅರ್ಥ ಇಲ್ಲ. ನತ್ವಸ್ಯ ಬ್ರುವತೋ ಜಾತು ಲಕ್ಷ್ಯತೆ ದುಷ್ಟಭಾವತ ಪ್ರಸನ್ನಂ ವದನಂ ಚಾಪಿ ತಸ್ಮಾನ್ಮೇ ನಾಸ್ತಿ ಸಂಶಯ. ಅವನ ಮುಖ ನೋಡು. ವದನ ಅನ್ನೋ ಶಬ್ದಕ್ಕೇನರ್ಥ? ವದತೀತಿ ವದನಂ, ಮುಖವೇ ಹೇಳ್ತದೆ. ವದನ ಶಬ್ದಕ್ಕೆ ವದ ವ್ಯಕ್ತಾಯಂ ವಾಚಿ ಅಂತ ಧಾತು. ಅಂದರೆ ವ್ಯಕ್ತವಾಗಿ ಅವನ ಮುಖ ನೋಡಿದ್ರೆ ಗೊತ್ತಾಗಲ್ಲ ಅವನು ಒಳ್ಳೆಯವನ ಕೆಟ್ಟವನ ಅಂತ. ಅಷ್ಟು ನಾಟಕದ ಕಂಪನಿಯವನಲ್ಲ ಅವನು ಆ ಥರ ಅಲ್ಲ ಅಂತ ನಮಗೆ ಗೊತ್ತಾಗ್ತಾ ಇದೆ ನೋಡಿದ್ರೆ. ಇನ್ನೂ ಪರೀಕ್ಷೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದರೆ ನೀನು ರಾಮ, ರಾವಣ ಅಲ್ಲ, ಬೇರೆಯವರಲ್ಲ, ಸುಗ್ರೀವ ಅಲ್ಲ, ಸಾಮಾನ್ಯ ಅಲ್ಲ ನೀನು ಅಂತ ಆ ಥರ ತುಂಬ ಚೆನ್ನಾಗಿ ಹನುಮಂತ ದೇವರು ತುಂಬ ವಿಸ್ತಾರವಾಗಿ ಅದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ರಾಮನು ಕೂಡ ಎಷ್ಟು ಒಂದು ನೋಡಿ, ಯಾಕೆ ರಾಮ ಆದರ್ಶ ವ್ಯಕ್ತಿ ಪುರುಷೋತ್ತಮ ಆಗ್ತಾನೆ ಅಂದರೆ, ಅವನು ನಾನು ಹೀಗೆ ಹೇಳ್ತಾ ಇದ್ದೇನೆ, ಹೀಗೆ ನನ್ನ ಆ ಶಾಸನ ಇದು, ವಿಭೀಷಣನ್ನು ಸ್ವೀಕಾರವನ್ನು ಮಾಡಬೇಕು ಅಂತ ಹೇಳಿದರೆ ಮುಗಿದೋಯ್ತು ಅಲ್ಲಿಗೆ. ಆದರೆ ರಾಮ ಆ ಥರ ಮಾಡಲ್ಲ. ರಾಮ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಹೇಳಿದರೆ, ಎಲ್ಲರಿಗೂ ಕೂಡ ಕೂರಿಸಿಕೊಂಡು ವಿಭೀಷಣ ಯಾಕೆ ಒಳ್ಳೆಯವನು, ಯಾಕೆ ಕೆಟ್ಟವನು, ಯಾಕೆ ಅವನನ್ನು ತೆಗೆದುಕೊಳ್ಳಬೇಕು, ನೀವು ಹೇಳಿದ್ದು ಯಾಕೆ ಸರಿ, ಯಾಕೆ ಸರಿಯಲ್ಲ, ಎಲ್ಲರಿಗೂ ಕೂಡ ಮನದಟ್ಟನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ರಾಮನಿಗೂ ಎಷ್ಟು ವ್ಯತ್ಯಾಸ ನೋಡಿ. ರಾವಣನ ಎದುರುಗಡೆ ಯಾರಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ರಾವಣನ ವಿರುದ್ಧವಾಗಿ ಮಾತಾಡಿದವರನ್ನು ಬಾಯಿ ಬಂದಂಗೆ ಬೈತಾ ಇದ್ದಾನೆ, ತಮ್ಮನನ್ನು ಹೊರಗೆ ಹಾಕಿದ್ದಾನೆ. ಅಭಿಪ್ರಾಯವನ್ನು ಹಂಚಿಕೊಳ್ಳುವಂತಹ ಸ್ವಾತಂತ್ರ್ಯ ರಾವಣನ ಹತ್ತಿರ ಇಲ್ಲ, ರಾಮನ ಹತ್ತಿರ ಇದೆ. ಇದಕ್ಕೆ ರಾಮ ದೊಡ್ಡ ವ್ಯಕ್ತಿ ಆಗಿರುವಂಥದ್ದು. ಮಿತ್ರ ಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ. ಅವನು ಮಿತ್ರ ಭಾವದಿಂದಾಗಿ ಬಂದಿದ್ದಾನೆ, ಅವನಿಂದಾಗಿ ನಮಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ. ಹಾಗೆ ಹೇಳುವಂಥದ್ದು ಸರಿಯಲ್ಲ. ಕೋ ನಾಮ ನ ಭವೇತ್ ತಸ್ಯ ಯಮೇಶ ನ ಪರಿತ್ಯಜೇತ್ ವನರಾಧಿಪತೇರ್ವಾಕ್ಯಂ ಶ್ರುತ್ವಾ ಸರ್ವಾನ್ ಉದೀಕ್ಷ್ಯ ಚ ಉತ್ಸಯಮಾನಸ್ತು ಲಕ್ಷ್ಮಣಂ ಪುಣ್ಯಲಕ್ಷಣಂ ಇತಿ ಹೋವಾಚ ಕಾಕುತ್ಸಹ ವಾಕ್ಯಂ ಸತ್ಯಪರಾಕ್ರಮಃ ಅನದಿತ್ಯ ಚ ಶಾಸ್ತ್ರಾಣಿ ವೃದ್ಧಾನ್ ಅನುಪಸೇವ್ಯ ಚ ನ ಶಕ್ಯಮೀದೃಶಂ ವಕ್ತುಂ ಯದುವಾಚ ಹರೀಶ್ವರಃ.
ಸುಗ್ರೀವ ರಾಮ ಇಷ್ಟು ಹೇಳಿದ್ರ ಮೇಲೂ ಸುಗ್ರೀವ ಹೇಳ್ತಾನೆ, ನೀನೇನು ಬೇಕಾದ್ರೂ ಮಾಡು, ನನ್ನ ಪ್ರಕಾರ ಅವನು ಸರಿ ಇಲ್ಲ, ಅವನಿಗೆ ದಂಡನೆ ಕೊಡಲೇಬೇಕು. ಇಷ್ಟ ಆಗಿದೆ. ಇಷ್ಟಾದ್ರ ಮೇಲೆ ಸುಗ್ರೀವ ಹೀಗೆ ಹೇಳ್ತಾ ಇದ್ದಾನೆ. ರಾಮ ಹೇಳ್ತಾನೆ, ರಾಮ ಎಷ್ಟು ದೊಡ್ಡ ವ್ಯಕ್ತಿ ನೋಡಿ. ಸುಗ್ರೀವ ಹೇಳುವ ಮಾತು ಅದು ಯಾವತ್ತೂ ಸುಳ್ಳು ಅಂತ ನಾನು ಹೇಳಲ್ಲ. ಸುಗ್ರೀವ ಈ ಮಾತು ಆಡಬೇಕು ಅಂತ ಹೇಳಿದರೆ ಶಾಸ್ತ್ರವನ್ನು ಓದಿರ್ತಾನೆ ಅಂತ ಅರ್ಥ. ಸಾಮಾನ್ಯರಿಗೆ ಈ ಮಾತನ್ನು ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಅನದಿತ್ಯಚ ಶಾಸ್ತ್ರಾಣಿ ವೃದ್ಧಾನ್ ಅನುಪಸೇವ್ಯ ಚ ನ ಶಕ್ಯಮೀದೃಶಂ ವಕ್ತುಂ ಯದುವಾಚ ಹರೀಶ್ವರ. ಇವರು ಹೇಳಿರುವಂತಹ ಮಾತು ಇದೆಯಲ್ಲ, ಶಾಸ್ತ್ರವನ್ನು ಓದದೇ ಇರುವಂತಹ ವ್ಯಕ್ತಿ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ವೃದ್ಧರನ್ನು ಸೇವನೆ ಮಾಡದೇ ಇರುವಂತಹ ವ್ಯಕ್ತಿ ಈ ಥರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಮಾತಾಡ್ತಾ ಇದ್ದಾನೆ, ಅವನಿಗೆ ಈ ಥರ ಬುದ್ಧಿ ಹೊಳಿತಾ ಇದೆ ಅಂದರೆ ಅವನು ವೃದ್ಧರನ್ನ ಸೇವೆ ಮಾಡಿದ್ದಾನೆ ಅಂತೇಳಿನೇ ಅರ್ಥ ಅಂತ ರಾಮ ಹೇಳ್ತಾನೆ. ಅದಕ್ಕೆ ಅಸ್ಥಿ ಸೂಕ್ಷ್ಮತರಂ ಕಿಂಚಿತ್ ಯದ್ಯತ್ರ ಪ್ರತಿಭಾತಿಮೆ. ಹೌದು, ಒಳ್ಳೆ ಮಾತೆ, ಆದರೂ ಒಂದು ಸೂಕ್ಷ್ಮ ಅಂಶ ಇದೆ ಇದರಲ್ಲಿ. ರಾಮನ ನಡವಳಿಕೆಗೆ ರಾವಣನ ನಡವಳಿಕೆಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ಆಲೋಚನೆ ಮಾಡಿ. ಇದೇ ರಾವಣನ ಎದುರುಗಡೆ ವಿಭೀಷಣ ಧಿಕ್ಕಾರ ಹಾಕ್ತಾನೆ, ಆದರೆ ರಾವಣ ಏನು ಮಾಡ್ತಾನೆ, ವಿಭೀಷಣನ ಬಿಸಾಕ್ತಾನೆ. ಸುಗ್ರೀವನು ಹೇಳ್ತಾನೆ ರಾಮನಿಗೆ, ಆದರೆ ಸುಗ್ರೀವನಿಗೆ ಕನ್ವಿನ್ಸ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿಬಿಟ್ಟು ರಾಮ ಹೇಳ್ತಾನೆ. ಇದಕ್ಕೆ ರಾಮನಿಗೆ ಅಷ್ಟು ಮಹತ್ವ ಎನ್ನುವಂಥದ್ದಿರೋದು. ಅಮಿತ್ರಾಸ್ತ ತತ್ಕುಲೀನಾಶ್ಚ ಪ್ರಾತಿದೇಶ್ಯಾಶ್ಚ ಕೀರ್ತಿತಾ ವ್ಯಸನೇಚು ಪ್ರಹರ್ತಾರ ತಸ್ಮಾತ್ ಅಯಮಿಹಾಗತಃ. ಅವ್ರು ಯಾವತ್ತೂ ಕೂಡ ದುಷ್ಟ ಸ್ವಭಾವದವರೆಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಅವರು ಒಳ್ಳೆಯ ಆಲೋಚನೆಯನ್ನೇ ಹೊಂದಿಲ್ಲ, ಎಲ್ಲರನ್ನು ಹೊಡಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವನು ಬಂದಿದ್ದಾನೆ, ಇದರಲ್ಲಿ ಏನು ತಪ್ಪಿದೆ ಹೇಳು ಅಂತ ಹೇಳಿಬಿಟ್ಟು ಹನುಮಂತ ದೇವರ ಮಾತನ್ನೇ ರಾಮ ಅಲ್ಲಿ ಪುರಸ್ಕಾರವನ್ನು ಮಾಡ್ತಾನೆ. ಎಷ್ಟು ದೋಷ ತ್ವಯ ಪ್ರೋಕ್ತಃ ಹಿ ಆದಾನೆ ಅರಿಬಲಸ್ಯ ಚ ತತ್ರತೆ ಕೀರ್ತಯಿಷ್ಯಾಮಿ ಯಥಾಶಾಸ್ತ್ರಮಿದಂ ಶೃಣು. ಶಾಸ್ತ್ರ ಏನು ಹೇಳುತ್ತೆ ಆ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ನನ್ನ ಮಾತಲ್ಲ, ನೀನು ಕೇಳಿಸ್ಕೋ ಅಂತ ರಾಮ ಹೇಳ್ತಾನೆ. ನವಯಂ ತತ್ಕುಲೀನಾಚ ರಾಜ್ಯ ಕಾಂಕ್ಷಿ ಸ ರಾಕ್ಷಸ. ನೋಡು, ಅವನು ನನ್ನ ಹತ್ತಿರಕ್ಕೆ ಬರಬೇಕು ಅಂತ ಹೇಳಿದರೆ ನಾನೇನು ಅವನು ಸಂತಾನದವನು, ಅವರ ಸಂಬಂಧದವನು ನಾನು, ನನಗೂ ಅವನಿಗೆ ಏನು ಸಂಬಂಧ ಇದೆ? ನನ್ನ ಹತ್ರ ಯಾಕೆ ಬರ್ತಾನೆ? ಇವರು ಸರಿ ಇಲ್ಲ, ಈ ಕಡೆಯವ್ರು ಹೀಗೆ ಮಾಡಿದ್ದಾರೆ ಅಂದರೆ ಇನ್ನೊಬ್ಬರ ಕುಟುಂಬದವ್ರು ಇನ್ನೊಬ್ಬರ ಹತ್ರ ಹೋಗ್ತಾರೆ ಬೇರೆಯವರು. ನನ್ನ ಹತ್ರ ಯಾಕೆ ಬಂದ ಅವನು? ಅವನಿಗೆ ರಾಜ್ಯ ಬೇಕಾಗಿದೆ. ನಾನೇನು ಅವನು ಕುಲದವನು ಅಂತ ಬಂದಿದ್ದಲ್ಲ, ಅವನಿಗೆ ರಾಜ್ಯ ಬೇಕಾಗಿದೆ, ಅದಕ್ಕೋಸ್ಕರ ಅವನು ಬರ್ತಾ ಇದ್ದಾನೆ. ಪಂಡಿತ ಹಿ ಭವಿಷ್ಯಂತಿ ತಸ್ಮಾತ್ ಗ್ರಾಹ್ಯೋ ವಿಭೀಷಣ. ಅವನು ತಿಳುವಳಿಕೆಯಿಂದ ಬಂದಿದ್ದಾನೆ, ಹಾಗಾಗಿ ಅವನನ್ನು ನಾವು ಗ್ರಹಣ ಮಾಡಲೇಬೇಕು ಅಂತೇಳಿ ಹೇಳ್ತಾರೆ. ಕೊನೆಗೊಂದು ಮಾತನ್ನು ಹೇಳ್ತಾನೆ ನೋಡು, ಇತಿಭೇದಂ ಗಮಿಷ್ಯಂತಿ ತಸ್ಮಾತ್ ಗ್ರಾಹ್ಯೋ ವಿಭೀಷಣ ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮಾಹ ಅಂತ ಮಾತಾಡ್ತಾನೆ. ರಾಮ ಅಂದರೆ ಯಾಕೆ ರಾಮ ಅಷ್ಟು ದೊಡ್ಡ ವ್ಯಕ್ತಿ ಆಗ್ತಾನೆ ನೋಡಿ. ಅಣ್ಣನನ್ನೇ ಇವನು ಬಿಟ್ಟು ಬಂದಲ್ಲ, ಇವನು ಎಂಥ ವ್ಯಕ್ತಿ ಅಂತೇಳಿ ಹೇಳಬೇಕಾದಾಗ ರಾಮ ಹೇಳ್ತಾನೆ, ನ ಸರ್ವೇ ಭ್ರಾತರಸ್ತಾತ ಭವಂತಿ ಭರತೋಪಮಾಹ. ಎಲ್ಲ ತಮ್ಮಂದಿರೂ ಕೂಡ ಭರತನ ಥರ ಯಾರೂ ಕೂಡ ಇರಲ್ಲಪ್ಪ, ಎಲ್ಲರೂ ಆ ಥರ ಇರಲ್ಲ. ಯಾವತ್ತೂ ಅಣ್ಣನ ಹೇಳಿರೋ ಮಾತನ್ನೇ ಪಾಲಿಸಬೇಕು ಅನ್ನುವಂಥವ್ರು ಎಲ್ಲರೂ ಕೂಡ ಇರಲ್ಲ. ಅಂದರೆ ಭರತ ರಾಮ ಇಲ್ಲ ಅಂತ ಆದಾಗಲೂ ಸಿಂಹಾಸನದ ಮೇಲೆ ಕೂತ್ಕೊಂಡಿಲ್ಲ, ಅವನು ನಂದಿ ಗ್ರಾಮದಲ್ಲಿದ್ದಾನೆ. ಹಾಗಾಗಿ ಭರತನ ತರಹ ತಮ್ಮಂದರು ಎಲ್ರಿಗೂ ಕೂಡ ಸಿಗಲ್ಲ. ಮದ್ವಿದಾವ ಪಿತುಪುತ್ರ ಸುಹೃದೋವ ಭವದ್ವಿದಾಹ. ನನ್ನ ಥರ ತಂದೆಯ ಮಾತನ್ನು ಕೇಳುವ ಮಕ್ಕಳು ಎಲ್ಲರಿಗೂ ಕೂಡ ಸಿಗಲ್ಲ, ಅಥವಾ ನಿನ್ನ ಥರ ಒಳ್ಳೆಯ ಮನಸ್ಸಿರುವಂತಹ ಮಿತ್ರರು ಎಲ್ಲರಿಗೂ ಕೂಡ ಸಿಗಲ್ಲ. ಅವನಿಗೆ ಅದು ಯಾವುದೂ ಕೂಡ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿಗೆ ಬಂದಿದ್ದಾನೆ. ಏನು ತಪ್ಪಿದೆ ಹೇಳಿ? ಈ ಥರ ತುಂಬ ಮಾತಾಡಿ ಕೊನೆಗೊಂದು ನಿರ್ಣಯ ಬರುತ್ತೆ ನೋಡಿ. ಏನೇ ಆಗಲಿ ಹನುಮಂತ ದೇವರು ಹೇಳ್ತಾರೆ, ಭಗವಂತನು ಹೇಳ್ತಾರೆ, ವಾಕ್ನೋ ವಾಕ್ಯ ಕುಶಲಂ ತಥೋ ಮೌನಮುಪಾಗಮತ ಸುಗ್ರೀವಸ್ಯ ತದ್ವಾಕ್ಯಂ ಶ್ರುತ್ವ ರಾಮೋ ವಿಮೃಶ್ಯ ಚ
ತತಃ ಶುಭತರಂ ವಾಕ್ಯಂ ಉವಾಚ ಹರಿಪುಂಗವಂ ಸುದುಷ್ಟೋ ವಾಪ್ಯದುಷ್ಟೋ ವಾ ಕಿಮೇಶ ರಜನೀಚರಃ. ಕೊನೆಗೆ ಅವನನ್ನು ಕೂಡ ಹೇಳ್ತಾನೆ, ಕೊನೆಗೆ ಸುಗ್ರೀವನಿಗೆ ಹೇಳ್ತಾನೆ, ಇವನು ಒಳ್ಳೆಯವನಾಗಲಿ ಕೆಟ್ಟವನಾಗಲಿ ಇವನು ನನಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಆಲೋಚನೆ ಮಾಡಿ, ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಶರಣಾಗತ ವತ್ಸಲನಾಗಿ ಇವನು ಬಂದಿದ್ದಾನೆ, ಇವನನ್ನು ಬಿಟ್ಟರೆ ನನಗೆ ಅಪಕೀರ್ತಿ ಬರುತ್ತೆ. ಇವನನ್ನು ಇಟ್ಟುಕೊಂಡು ಕೂಡ ಇವನು ನನ್ನ ಹತ್ತಿರ ಇದ್ದು ನನ್ನ ಕಾರ್ಯತಂತ್ರಗಳನ್ನು ತೆಗೆದುಕೊಂಡು ಹೋಗಿ ರಾವಣನ ಹತ್ರ ಹೇಳಿದ್ರು ಕೂಡ ನನಗೆ ರಾವಣನನ್ನು ಗೆಲ್ಲುವ ತಾಕತ್ತಿದೆ. ಕೀರ್ತಿ ಯಾರಿಗೆ ಬಂತು ಆಲೋಚನೆ ಮಾಡು. ಬಿಟ್ಟರೆ ಅಪಕೀರ್ತಿ ನನಗೆ, ಇಟ್ಟುಕೊಂಡ್ರೆ ಕೀರ್ತಿ ನನಗೆ. ಇವನಿಗೆ ಇಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೀನೇ ಹೇಳು ಅಂತೇಳಿ ಹೇಳ್ತಾನೆ. ಸುದುಷ್ಟೋ ವಾಪ್ಯದುಷ್ಟೋ ವಾ ಕಿಮೇಶ ರಜನೀಚರ ಸೂಕ್ಷ್ಮಪ್ಯ ಅಹಿತಂ ಕರ್ತುಂ ಮಮಾಶಕ್ತ ಕಥಂಚನ ಪಿಶಾಚಾನ್ ದಾನವಾನ್ ಯಕ್ಷಾನ ಪೃಥಿವ್ಯಾಂ ಚೈವ ರಾಕ್ಷಸಾನ ಅಂಗುಲ್ಯ ಕ್ರೇಣತಾನ ಹನ್ಯಾಮಿಚ್ಛನ್ ಹರಿಗಣೇಶ್ವರ. ಇದೇ ಅಭಿಪ್ರಾಯವನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಸಬ್ರಹ್ಮಕಾಹ ಸುರಗಣಾಹ ಸಹದೈತ್ಯಮರ್ತ್ಯಾಹ ಸರ್ವೇ ಸಮೇತ್ಯ ಚ ಮದಂಗೊಲಿ ಚಾಲನೇಪಿ ನೇಷಾ ಭಯಂ ನಮಮ ರಾತ್ರಿ ಚರಾದಮುಷ್ಮಾತ್ ಶುದ್ಧ ಸ್ವಭಾವ ಇತಿ ಚೈನಮಹಂ ವಿಜಾನೆ. ಬ್ರಹ್ಮದೇವರಿಂದ ಕೂಡಿಕೊಂಡು ಎಲ್ಲ ದೇವಾನುದೇವತೆಗಳು, ಪಿಶಾಚರು, ಗಂಧರ್ವರು, ಯಕ್ಷರು, ರಾಕ್ಷಸರು, ಕ್ರಿಮಿಕೀಟದ ತನಕ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಸೇರಿ ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ನೇಷಾಹ ಭಯಂ, ಯಾವನು ಮದಂಗುಲಿ ಚಾಲನೇಪಿ, ನನ್ನ ಕೊನೆಯ ಒಂದು ಉಗುರನ್ನು ಕೂಡ, ಒಂದು ಬೆರಳನ್ನು ಕೂಡ ಅಲ್ಲಾಡಿಸ್ಲಿಕ್ಕೆ ಇವ್ರ ಕೈಲಿ ಸಾಮರ್ಥ್ಯ ಇಲ್ಲ. ಈ ಒಬ್ಬ ರಾಕ್ಷಸ ನನಗೆ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇವನನ್ನು ನಾನು ಒಳ್ಳೆಯ ಮನಸ್ಸಿರುವ ವ್ಯಕ್ತಿ ಅಂತ ತಿಳಿದುಕೊಂಡಿದ್ದೇನೆ. ಹಾಗಾಗಿ ಇವನನ್ನು ನಾನು ಸ್ವೀಕಾರವನ್ನು ಮಾಡ್ತೇನೆ ಅಂತ. ಅರ್ಚಿತಶ್ಚ ಯಥಾನ್ಯಾಯಂ ಸ್ವೈಶ್ಚ ಮಾಂಸೈರ್ ನಿಮಂತ್ರಿತ. ಒಂದು ಕಥೆ ಹೇಳ್ತೇನೆ ಕೇಳಿಸ್ಕೋ ಸುಗ್ರೀವ. 2 ಪಾರಿವಾಳಗಳಿದ್ದಿತ್ತು. ಒಂದು ಪಾರಿವಾಳವನ್ನು ಒಬ್ಬ ಬೇಡ ಕೊಲ್ತಾನೆ. ಕೊಂದಾಗ ಆ ಬೇಡನಿಗೆ ಒಂದು ಪರಿಸ್ಥಿತಿ ಎದುರಾಗತ್ತೆ. ಉಳಿದ ಇನ್ನೊಂದು ಗಂಡು ಪಾರಿವಾಳ ಇದೆಯಲ್ಲ, ಆ ಪಾರಿವಾಳದ ಹತ್ತಿರ ಹೋಗ್ಬಿಟ್ಟು ಶರಣಾಗತನಾಗ್ತಾನೆ. ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಎಲ್ಲಿ ಇನ್ನೊಂದು ದಿವಸ. ಆವಾಗ ಆ ಪಾರಿವಾಳ ಏನು ಹೇಳುತ್ತೆ ಗೊತ್ತಾ, ನಿನಗೆ ಹಸಿವಾಗಿದ್ದರೆ ನನ್ನ ಮಾಂಸವನ್ನು ತಿಂದು ನಿನ್ನ ಹಸಿವೆಯನ್ನು ತೀರಿಸಿಕೋ ಅಂತ. ತನ್ನ ಹೆಂಡತಿಯನ್ನು ಕೊಂದ ಪಾರಿವಾಳ ಅಂತ ಗೊತ್ತಿದ್ದರೂ ಕೂಡ ಆ ಪಾರಿವಾಳ ಬಂದು ಆ ಬೇಡನಿಗೆ ಹೇಳುತ್ತೆ ಅಂತೇಳಿ ಹೇಳಿದರೆ, ನಾನು ಇವನು ರಾಕ್ಷಸರ ಕುಲದವನು ಅಂತ ಬಿಟ್ಟರೆ ಪಾರಿವಾಳಕ್ಕಿಂತಲೂ ಕಡೆ ಆಗಲಿಲ್ವ ನಾನು ಯಾಕೆ ರಾಮ ಆಗಿ ಬದುಕಬೇಕು ಹೇಳಿ ಅಂತ ರಾಮ ಕೇಳ್ತಾನೆ. ಸಹಿತಂ ವ್ರಜಚಕ್ರಾಹ ಭಾರ್ಯ ಹರ್ತಾರಮಾಗತಂ ಕಪೋತೋ ವಾನರಶ್ರೇಷ್ಠ ಕಂ ಪುನರ್ ಮದ್ವಿದೋ ಜನಃ. ನನ್ನಂತಹ ಜನರು ರಾಮ ಚಕ್ರವರ್ತಿ, ಇಷ್ಟೆಲ್ಲ ಪರಾಕ್ರಮ ಇದೆ, ಹಾಗಿದೆ ಹೀಗಿದೆ ಅಂತ ಊರೆಲ್ಲ ಬಡಾಯ ಕೊಚ್ಕೊಳ್ತೀವಿ. ಒಬ್ಬ ರಾಕ್ಷಸ ಬಂದಿದ್ದಾನೆ ಅಂತ ಇಟ್ಕೊಂಡು ಅವನನ್ನು ಬಿಟ್ಟು ಬಿಟ್ಟರೆ ನನಗೆ ಸಾವಾಗತ್ತೆ ಅಂತ. ಅದಕ್ಕೇನಾದರೂ ಅರ್ಥ ಇದೆಯಾ? ಇದರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾನು ಕೇಳಿರುವಂಥದ್ದು ಇನ್ನೊಂದು ಆವೃತ್ತಿಯಲ್ಲೂ ಹೀಗಿದೆಯಂತೆ. ಅಲ್ಲಿ ಒಂದು ಮಾತು ಬರುತ್ತೆ, ರಾಮ ಏನು ಮಾಡ್ತಾನೆ ಅಂದರೆ ವಿಭೀಷಣನನ್ನು ತಂದು ಮುಂದೆ ಬರುತ್ತೆ, ಅಭಿಷೇಕ ಮಾಡಿಬಿಡ್ತಾನೆ, ಪಟ್ಟಾಭಿಷೇಕ, ನಿನಗೆ ರಾಜ್ಯ ಸಿಗತ್ತೆ ಅಂತ ಹೇಳಿಬಿಟ್ಟು. ಆವಾಗ ಅಲ್ಲಿ ಕೇಳ್ತಾರೆ ಲಕ್ಷ್ಮಣ, ಅಲ್ಲ ವಿಭೀಷಣನಿಗೆ ಇಷ್ಟೊಂದು ಆತುರತೆಯಿಂದಾಗಿ ಪಟ್ಟಾಭಿಷೇಕ ಮಾಡುವಂತಹ ಅವಶ್ಯಕತೆ ಏನಿತ್ತು? ನೀನೇನಾದರೂ ಲಂಕಾಪಟ್ಟಣಕ್ಕೆ ಹೋದಾಗ ರಾವಣ ಏನಾದರೂ ಕಾಲಿಗೆ ಬಂದು ಬಿದ್ದರೆ ರಾವಣನಿಗೆ ಆ ಲಂಕೆಯನ್ನು ಕೊಡಬೇಕಾದ ಅನಿವಾರ್ಯತೆ ಬರಲ್ವಾ? ವಿಭೀಷಣನಿಗೇನು ಕೊಡ್ತೀಯವಾಗ ಅಂತ ಕೇಳ್ತಾನೆ ಅಂತೆ. ಆವಾಗ ರಾಮ ಹೇಳ್ತಾನಂತೆ, ರಾವಣ ಒಂದು ವೇಳೆ ನನಗೆ ಕಾಲಿಗೆ ಬಂದು ಬಿದ್ದರೆ ಅವನಿಗೆ ಅಯೋಧ್ಯೆಯನ್ನೇ ಕೊಡ್ತೇನೆ ನಾನು. ಅಂದರೆ ರಾಮ ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅವನಿಗೆ ಬೇಕಾದರೆ ಅಯೋಧ್ಯೆಯನ್ನೇ ನಾನು ಕೊಡ್ತೇನೆ ಅಂತೇಳಿ ಹೇಳ್ತಾನೆ ಅಂತೇಳಿ ಹೇಳಿದರೆ ರಾಮ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಅವನು ಹೇಳ್ತಾನೆ, ನೋಡು ನನ್ನ ವ್ರತ ಏನು ಗೊತ್ತುಂಟ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚೇ ಆಚೆಯೇ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ.
ಇದು ತುಂಬ ಫೇಮಸ್, ಎಲ್ಲ ಕಡೆಯಲ್ಲಿ ಹೇಳುವಂಥ ಶ್ಲೋಕ. ಸಕೃದೇವ ಪ್ರಪನ್ನಾಯ, ಒಂದು ಸತಿ ಬಂದು ನೀವು ಭಗವಂತನ ಎದುರುಗಡೆ ತಲೆಬಾಗಿಸಿ ನಿಂತರೆ, ಒಂದು ಸತಿ ಭಗವಂತ ಕಾಯ್ತಾ ಇರ್ತಾನಂತ, ಒಂದು ಸತಿ ನಮಸ್ಕಾರ ಮಾಡಿದರೆ ಸಾಕು, ಎತ್ಕೊಂಡು ಬಿಡ್ತಾನ ಅವನು. ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ನಾವು ಕೇಳಲ್ವಾ, ಅಲ್ಲಿ ಅವ್ರು ಹೇಳ್ತಾರೆ, ಆಹೇದ ಮಾದಿ ಪುರುಷ ಕೆಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಅಂತ ಒಂದು ಪುಷ್ಪವನ್ನು ಹಾಕಿದ ಕೂಡಲೇ ಕರಿಯ ಮೊರೆಯ ಕೇಳಿ ಸಿರಿಗೆ ಹೇಳದೆ ಬಂದೆ ಕರಿರಾಯ ಅವನಿನ್ನ ಹಿರಿಯಪ್ಪನ ಮಗನೇನೋ ಅಂತೇಳಿ ಒಂದು ಸತಿ ಅವನು ಕೂಗಿದ್ರು ಕೂಡಲೇ ಭಗವಂತ ಬರ್ತಾನೆ. ಒಂದು ಸತಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿದರೆ ಭಗವಂತ ಅವನನ್ನು ದದಾಮ್ಯ ಅಭಯಂ ಸರ್ವಭೂತೇಭ್ಯ ದದಾಮ್ಯ ತದ್ವ್ರತಂ ಮಮ, ಎಲ್ಲ ಭೂತಗಳಿಗೂ ಅಭಯ ಕೊಡುವಂತಹದ್ದೇ ನನ್ನ ವ್ರತ, ಇವನನ್ನು ನಾನು ಬಿಟ್ಟು ಕಳಿಸ್ತೇನೆ ಅಂತ ಹೇಳಿದ್ರೆ ಪಾಪ ಅವನು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ರಾಮ ಕೇಳ್ತಾನೆ. ಹೀಗೆ ಹಾಗಾಗಿ ಆನಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಂ ಮಮ ಮಯ ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ ರಾಮಸ್ಯತು ವಚಶ್ರುತ ಸುಗ್ರೀವ ಪ್ರವಗೇಶ್ವರ. ವಿಭೀಷಣನೇ ಆಗಲಿ, ಸುಗ್ರೀವ ನೀನು ಕೂಡ ಇದೇ ಥರ ಆಗಿ ಬಂದವನಲ್ವ, ಅವಾಗ ನೀನು ಕೂಡ ನಿನ್ನ ಅಣ್ಣನನ್ನು ಧಿಕ್ಕರಿಸಿಕೊಂಡು ಬಂದಿದ್ಯಲ್ವಾ, ಅವಾಗ ನಾನು ನಿನ್ನನ್ನು ತೆಗೆದುಕೊಳ್ಳಲಿಲ್ವ, ಸ್ವೀಕಾರವನ್ನು ಮಾಡಲಿಲ್ವಾ? ಹಾಗಾಗಿ ಈಗ ಅವನು ಮಾತ್ರ ಅಣ್ಣನನ್ನು ಧಿಕ್ಕರಿಸಿಕೊಂಡು ಬಂದಿದ್ದಾನೆ, ಅಣ್ಣನ ಹತ್ರ ವಾಪಸ್ ಹೋಗಿ ಸೇರ್ಕೊಂಡ್ರೆ ಏನು ಮಾಡೋದು ಅಂತ ಕೇಳ್ತೀಯಲ್ಲ, ಹೇಗೆ ಸರಿ ಇದೆ? ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ, ರಾವಣನೇ ಬರಲಿ, ನಾನು ಹೇಳುವಂಥದ್ದು, ನಾನು ಅಭಯ ಕೊಡ್ತೇನೆ ಅಂದರೆ ಅಭಯ ಕೊಡ್ತೇನೆ. ರಾಮಸ್ಯತು ವಚಶ್ರುತ ಸುಗ್ರೀವ ಪ್ಲವಗೇಶ್ವರ ಪ್ರತ್ಯಭಾಷತ ಕಾಕೋತ್ಸಂ ಸೌಹಾರ್ದೇನ ಅಭಿಪಚೋದಿತ ಕಿಮತ್ರ ಚಿತ್ರಂ ಧರ್ಮಜ್ಞ ಲೋಕನಾಥ ಸುಖಾವಹ. ನೀನು ಈ ಥರ ನಡೆದುಕೊಳ್ಳುವಂಥದ್ದು ನನಗೇನು ಆಶ್ಚರ್ಯ ಅಲ್ಲ ರಾಮ, ನೀನು ರಾಮ, ನಾನು ಅಲ್ಲ, ನಾನು ಅದಕ್ಕೆ ಇಲ್ಲಿದ್ದೇನೆ, ನೀನು ಅಲ್ಲಿದ್ದೀಯ. ಅವನು ಹೇಳ್ತಾನೆ, ಮಮ ಚಾಪ್ಯಂತರ ಆತ್ಮಾಯಂ ಶುದ್ಧಂ ವೇತ್ತಿ ವಿಭೀಷಣಂ ಅನುಮಾನಾಚ್ಚ ಭಾವಾಚ್ಚ ಸರ್ವತಃ ಸುಪರೀಕ್ಷಿತ. ನನ್ನ ಅಭಿಪ್ರಾಯ ಈ ಥರ ಇದೆ, ಅವನು ಒಳ್ಳೆಯವನು ಅಂತ ಅನಿಸುತ್ತೆ, ಅನುಮಾನದಿಂದಾಗಿ ನಾವು ಪರೀಕ್ಷೆ ಮಾಡಬೇಕು, ಮಾಡ್ತಾ ಇದ್ದೇವೆ ಅಂತ. ಈ ತರಹ ಸುಗ್ರೀವನನ್ನು ರಾಮ ಸ್ವೀಕಾರವನ್ನು ಮಾಡ್ತಾನೆ ಅನ್ನುವಲ್ಲಿಗೆ ಇವತ್ತಿನ ಕಥಾನಕವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.